वन्देकं सच्चिदानन्दं विजयं महावेदवेदान्तारण्यं सद्गुरुं प्रणतोऽस्म्यहं सदाहं सद्गुरुदायित्वं नित्यमीतं श्री सद्गुरुं सच्चिदानन्दं सदाचार्यं समाश्रये श्री सच्चिदानन्देन्द्र सरस्वती महासद्गुरुभ्यो नमः अधीः भगवो ನಿನ್ನೆ ಕೃಷ್ಣಲಾದಿ ಪಾಕವತು ಅಂತ ಹೇಳಿ ಆ ಜಾಗದಲ್ಲಿ ಪ್ರತ್ಯಕ್ಷ ಬಾಧೆ ಆಗತ್ತೆ, ವೇದದಲ್ಲಿ ಪ್ರತ್ಯಕ್ಷ ಬಾಧೆ ಆಗೋ ಜಾಗ ಇದೆ ಅಂತ ಅವನು ಉದಾಹರಣೆ ಕೊಟ್ಟ. ಅಕ್ಕಿಯನ್ನ ಬೇಯಿಸುವ ಹಾಗೇನೆ ಚಿನ್ನದ ಗುಂಡನ್ನು ಬೇಯಿಸಬೇಕು ಅಂತಂದ್ರೆ ಚಿನ್ನದ ಗುಂಡು ಬೇಯೋದಿಲ್ವಲ್ಲ ಅನ್ನುವಂತಹ ಪ್ರತ್ಯಕ್ಷ ವಿರೋಧ ಬಂದಾಗ ಅದೇನ್ ಮಾಡಿ ವಾಕ್ಯವನ್ನೇ ಗೌಣ ಮಾಡ್ಬಿಟ್ರು. ಬಿಸಿ ಮಾಡ್ಬೇಕು ಅಂತ ಅಷ್ಟೇ ಅರ್ಥ. ಅದೇ ರೀತಿ ನಾನು ದುಃಖಿಯಾಗಿದ್ದೀನಿ ಪ್ರತ್ಯಕ್ಷ ಗೊತ್ತಾಗ್ತಿರ್ಬೇಕಾದ್ರೆ ನೀನ್ ದುಃಖಿ ಅಲ್ಲ ಅಂತಂದ್ರೆ ದುಃಖಿ ಅಲ್ಲ ಅನ್ನೋ ವಾಕ್ಯ ಗೌಣ ದುರ್ಬಲ ಆಗುತ್ತೆ ಹೊರತು ನಾನು ದುಃಖಿನೋ ಪ್ರತ್ಯಕ್ಷ ಪ್ರಬಲ ಆಗತ್ತಲ್ಲ ಅಂತ ಆ ವಿಷಯ ಇವತ್ತು ಎತ್ತಾ ಇದ್ದಾನೆ. ಆಖ್ಯಾನ ವ್ಯಭಿಚಾರತಃ दुःखी अस्मि इति अपि ज्ञाने निर्दुःखी न जायते प्रत्यक्षादिनिभत्वे अपि वाक्यात् न ಪ್ರತ್ಯಕ್ಷಾದಿ ನಿಭಾ ನಿಭಾ ಅಂದ್ರೆ ಆಭಾಸ ಅಂತ ಅರ್ಥ. ಆಭಾಸವಾದ ಯಾರೋ ಅದು ಮ್ಯೂಟ್ ಮಾಡ್ಕೊಂಡಿಲ್ಲ ನಾಗರಾಜ್ ಇದು ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ಪ್ರತ್ಯಕ್ಷಾದಿ ನಿಭಾ ಅಂದ್ರೆ ಪ್ರತ್ಯಕ್ಷ ಮುಂತಾದಕ್ಕೆ ಹೋಲೋದು ಅಂದ್ರೆ ಆಭಾಸ ಅಂತ. ಅಲ್ಲ ಅಷ್ಟು ನೀವೇನೋ ಮಂಡಿ ನೋವು ತಲೆ ನೋವು ಇತ್ಯಾದಿ ನೋವಲ್ಲ, ಪ್ರತ್ಯಕ್ಷ ಆಭಾಸ, ಪ್ರತ್ಯಕ್ಷ ಅಲ್ಲ ಅಂದ್ರೆ ಅದು ನಮಗೆ ಪ್ರತ್ಯಕ್ಷ ಅನ್ನಿಸ್ತಾ ಇದೆ. ಏನೋ ಆಗ ನಿಮ್ಮ ವಾಕ್ಯ ಶ್ರದ್ಧೆ ಇಟ್ಕೊಂಡು ಅದು ಪ್ರತ್ಯಕ್ಷದ ಆಭಾಸ ಅಂತಂದ್ರು ಆ ದುಃಖಸ್ಮಿ ನಾನು ದುಃಖಿ ಆಗಿದ್ದೀನಿ ಅನ್ನೋ ಆ ಕಾಲದಲ್ಲಿ ನಿರ್ದುಃಖಿ ಅನ್ನುವಂತಹ ಜ್ಞಾನ ಉಂಟಾಗೋಲ್ವಲ್ಲ. ಆ ಕಾಲದಲ್ಲಿ ಯಾವ ಕಾಲದಲ್ಲಿ ನಾನು ದುಃಖಿ ಆಗಿರ್ತೀನೋ ಅದೇ ಕಾಲದಲ್ಲಿ ನಾನು ದುಃಖಿ ಅಲ್ಲ ನೀವಂದ್ರೆ ನಂಗೆ ಒಪ್ಪಕ್ಕೆ ಆಗಲ್ವಲ್ಲ. ದುಃಖಿ ಆಗಿದ್ದೀನಿ ನಿಂಗೆ ಸ್ಪಷ್ಟವಾಗಿ ಅನ್ಸತ್ತಲ್ಲ. ಈ ದುಃಖಿ ಅಲ್ಲ ಅಕ್ಕಿ ಅಲ್ಲ ಅಂದ್ಬಿಟ್ಟು ಮಾತ್ರಕ್ಕೆ ನಾನು ದುಃಖಿ ಅಲ್ಲದೆ ಹೋಗ್ತೀನ, ಇದೇನು ಹೊಂದತ್ತೆ ಅಂತ ಆಕ್ಷೇಪ. ಅದು ಯಾವ್ದೇನ್ ಮಾಡ್ಕೊಂಡ್ಬಿಟ್ಟ. ಇವಾಗ ದುಃಖ ಆಗ್ತಾ ಇರೋದು ಪ್ರತ್ಯಕ್ಷವೋ ಅಭಿಮಾನ? ಪ್ರತ್ಯಕ್ಷ ಅಂದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಪ್ರತ್ಯಕ್ಷಾದಿ ಇವಾಗ ತಲೆನೋವೋ ಹೊಟ್ಟೆ ನೋವೋ ಮಂಡಿ ನೋವೋ ಇನ್ನೇನೋ ಬೇಜಾರೋ ಏನೇ ಇರಲಿ ಅದು ಪ್ರತ್ಯಕ್ಷಾಭಾಸ ಅಂತ. ಇವಾಗ ಅದು ಪ್ರತ್ಯಕ್ಷ ಅಂತ ಅವನಂತಾನೆ. ಪ್ರತ್ಯಕ್ಷವೋ ಅಭಿಮಾನವೋ? ಅಭಿಮಾನದಿಂದ ದುಃಖ ಆಗುತ್ತೋ ಪ್ರತ್ಯಕ್ಷದಿಂದ ದುಃಖ ಆಗುತ್ತೋ ವಿಚಾರ ಮಾಡಿದ್ರೆ ಯಾವುದಕ್ಕೆ ಅದು ಇದು ಕೊಡುತ್ತೆ, ಒತ್ತು ಕೊಡುತ್ತೆ? ಪ್ರತ್ಯಕ್ಷಕ್ಕೆ ಒತ್ತು ಕೊಡುತ್ತೋ ಅಭಿಮಾನಕ್ಕೆ ಒತ್ತು ಕೊಡುತ್ತೋ? ಪ್ರತ್ಯಕ್ಷವೇ ಆಗಿದ್ದರೆ ಅದು ಅದು ಇದಾಗಬಾರ್ದು. ಯಾವಾಗ ಅದು ಪ್ರತ್ಯಕ್ಷವೂ ಅದ್ರೊಳಗೆ ಸೇರಿದೆಯೋ ಬಿಟ್ಟಿದೆಯೋ? ಕಣ್ಣಿನ ನೋವು ಕಣ್ಣಿಗೆ ವಿಷಯವಾಗತ್ತೆ ಅಂದ್ರೆ ಹೆಂಗೆ? ಅಕ್ಷ ಅಂದ್ರೆ ಇಂದ್ರಿಯ, ಇಂದ್ರಿಯದ ನೋವು ಇಂದ್ರಿಯಕ್ಕೆ ವಿಷಯವಾಗತ್ತೆ ಅಂದ್ರೆ ಅದು ಕರ್ಮ ಕರ್ಸೋ ವಿರೋಧ. ತಾನೇ ಕರ್ಸು ತಾನೇ ಕರ್ಮ ಆಗೋಲ್ಲ ಒಂದು. ಆಮೇಲೆ ಅವ್ರೇನಂತಿದ್ದಾರೆ, ದೇಹ ಈ ವೇದನೆ ಆಗಲ್ಲಪ್ಪ. ಅಭಿಮಾನದಿಂದ ಆಗೋದು ಪ್ರತ್ಯಕ್ಷವಾದಾಗ ನೇರ ಗೊತ್ತಾಗ್ತಿರುವಾಗ ಇಂದ್ರಿಯದಿಂದ ಆದದ್ದು ಅಂತಂದ್ರೆ ಅದನ್ನ ಹೆಂಗೆ ಒಪ್ಕೊಳಕಾಗತ್ತೆ? ಇಂದ್ರಿಯದಿಂದ ಆದದ್ದಾದ ಗಡಿಗೆ ಜ್ಞಾನ ಪ್ರತ್ಯಕ್ಷ ಜ್ಞಾನ. ವಸ್ತು ಇದ್ರ ಪುಸ್ತಕ ಜ್ಞಾನ ಪ್ರತ್ಯಕ್ಷ ಜ್ಞಾನ. ಆದರೆ ನನಗೆ ಕೈ ನೋವು, ಕಾಲು ನೋವು, ತಲೆ ನೋವು ಇತ್ಯಾದಿ ನೋವುಗಳು ಪ್ರತ್ಯಕ್ಷ ಜ್ಞಾನವೋ ಅಭಿಮಾನ ಜ್ಞಾನವೋ ಯಾವುದು ಹೇಗೆ ತೀರ್ಮಾನ ಮಾಡ?
ಪ್ರತ್ಯಕ್ಷ ಜ್ಞಾನವಾಗಿದ್ದರೆ ಅವಾಗ ಏನಾಗ್ತಿತ್ತು, ಪ್ರತ್ಯಕ್ಷ ಹೊರಗಡೆಯೂ ನೋಡೋದ್ರಿಂದ ಒಳಗಡೆಯೂ ನೋಡುತ್ತೆ ಅಂತ ಆಗ್ಬಿಡುತ್ತೆ. ಪ್ರತ್ಯಕ್ಷಕ್ಕೆ ಒಳಗಡೆ ವ್ಯಾಪಾರ ಇಲ್ಲಪ್ಪ. ಏನ್ ಮಾಡ್ಬೇಕು ಅಂತಂದ್ರೆ ಮಾನಸ ಪ್ರತ್ಯಕ್ಷ ಜ್ಞಾನ ಅಂತ ಅನ್ಕೋಬೇಕು. ಮನಸ್ಸಿಗೆ ಅದು ಮನಸ್ಸಿಗೂ ಕೂಡ ಅದು ಆ ನೋವು ಗೊತ್ತಾಗತ್ತೆ ಅಂತ ನಾವು ಬಂದ್ರೆ, ಗೊತ್ತಾಗಿಸಿಕೊಂಡ ನೋವು ಗೊತ್ತು ಮಾಡಿಕೊಂಡ ಮನಸ್ಸು ಬೇರೆಯಾಗಿದ್ದಾಗ ಮನಸ್ಸಿಗೆ ಆ ನೋವು ಅನುಭವ ಆಗುತ್ತೋ ಬರೀ ವಿಷಯವಾಗುತ್ತೋ? ಬರೀ ಹೊರಗಿರೋ ಘಟಪಟಾದಿಗಳು ವಿಷಯವಾಗುವ ಹಾಗೇನೆ ನೋವು ವಿಷಯವಾದರೆ ಅದು ಅವರಿಗಿಲ್ಲ ಅಂತ ಆಗುತ್ತೆ. ಮನಸ್ಸಿಗೆ ಸೇರಿದ್ರೆ, ಮನಸ್ಸಿಗೆ ಸೇರಿದ್ದಾಗ ನೋವು ಮನಸ್ಸಿಗೆ ವಿಷಯವಾಗಲ್ಲಪ್ಪ. ಹೇಗೆ ಮನಸ್ಸಿಗೆ ವಿಷಯವಾಗಲ್ವಾ, ಮನಸ್ಸಿಗೆ ಸೇರಿದ್ದಾಗ ನೋವಾದ್ರೆ ಅದು ಮನಸ್ಸಿಗೆ ವಿಷಯವಾಗಬಾರ್ದು. ವೇದನಾನುಭವ ಅಲ್ವಾ ಅದು? ವೇದನಾನುಭವವೇ ಹೇಳೆ. ವೇದನಾನುಭವ ಅಂತ ನಾವು ಅಂತೀವಿ, ಹೆಸರು ಕೊಟ್ಟಿದ್ದೀವಿ. ಅದು ವೇದನಾನುಭವ ಅನ್ನೋದು ಅಭಿಮಾನದಿಂದ ಆಗ್ತಾ ಇದೆಯೋ ನಿಜವಾಗಿಯೂ ಅದು ಅರಿವಿಗೆ ಪ್ರತ್ಯಕ್ಷ ಗೋಚರ ಆಗ್ತಾ ಇದೆಯೋ? ಅಭಿಮಾನದಿಂದ ಆಗ್ತಾ ಇದೆ. ಅಭಿಮಾನದಿಂದ ಆದ ಅಭಿಮಾನ ಬಿಟ್ರೆ ಇಲ್ಲ ಅಂತ ಒಪ್ಕೋಬೇಕು ಅವಾಗ. ಅಭಿಮಾನದಿಂದ ಆದದ್ದು. ಅದರಿಂದ ತಾನೇ ರಮಣ ಮಹರ್ಷಿಗಳು ಅವರೆಲ್ಲ ಕ್ಯಾನ್ಸರ್ ಆಪರೇಷನ್ ಮಾಡಿದಾಗ್ಲೂ ಏನು ನೋವು ಅನ್ಭವಿಸ್. ಹಾಗೆ ಇವಾಗ ಅವನೇನಂತಿದ್ದಾನೆ, ನಾನು ದುಃಖಿಯಾಗಿದ್ದೀನಿ ಪ್ರತ್ಯಕ್ಷ ಅಂತ ಇದ್ದಾನೆ. ಪ್ರತ್ಯಕ್ಷವಾದರೂ ಅದು ನಿನಗಿಲ್ಲ ಅಂತ ಆಗತ್ತೆ. ಯಾಕಂದ್ರೆ ಕುರ್ಚಿ ಪ್ರತ್ಯಕ್ಷ ಅಂದ್ರೆ ಕುರ್ಚಿ ನನಗಿಲ್ಲಪ್ಪ. ಯಾವುದು ಪ್ರತ್ಯಕ್ಷವೋ ಅದು ವಿಷಯ, ಯಾವುದು ಇಂದ್ರಿಯವೋ ಅದು ವಿಷಯಿ. ಇಂದ್ರಿಯ ವಿಷಯಿ, ಆ ನೋವು ವಿಷಯ ಅಂತ ಆದ್ರೆ ವಿಷಯಗಳ ಸಂಬಂಧ ಹೆಂಗಾಗತ್ತೆ? ವಿಷಯ ಸಂಬಂಧ ಆಗೋ ಕಾರಣ ಇಲ್ಲ. ಹಾಗಾಗಿ ನಾನು ದುಃಖಿಯಾಗಿದ್ದೀನಿ ಅನ್ನೋದು ವಿಷಯ ಅಂತಂದ್ರೆ ವಿಷಯವಾದ ದುಃಖ ವಿಷಯ ಆದ ನಿನಗೆ ಹೆಂಗೆ ಸೇರ್ಕೊಳುತ್ತೆ? ನಂಗೆ ಸೇರ್ಕೊಂಡಿದೆ ಅವನು ಅಭಿಮಾನ ಪಡ್ಕೊಳ್ತಾ ಇದ್ದಾನೆ. ಅದನ್ನ ಇನ್ನು ಪ್ರತ್ಯಕ್ಷ ಅಂತ ಅಂತಿದೀಯಾ, ವಿವೇಕ ಇದೆ ಪ್ರತ್ಯಕ್ಷ ಅಂತಿದೆಯಾ? ಇದು ಪ್ರತ್ಯಕ್ಷ ಆಭಾಸ ಅಂತ. ಆಯ್ತು ಸ್ವಾಮಿ, ಪ್ರತ್ಯಕ್ಷ ಆಭಾಸ ಅಂತಂದು ದುಃಖಿಯಾಗಿದ್ದೀನಿ ಅಂತ ಅದು ಅನುಭವ ಫೀಲಿಂಗ್ ಆಗ್ತಿರ್ಬೇಕಾದ್ರೆ ಈ ದುಃಖಿ ಅಲ್ಲ ಅನ್ನೋ ವಾಕ್ಯ ದುರ್ಬಲ ಆಗತ್ತಲ್ಲ. ನಂಗೆ ಫೀಲಿಂಗ್ ಆಗ್ತಾ ಇದೆ ದುಃಖಿ ಆಗ್ತಿದೆ ಅಂತ. ದುಃಖಿ ಅಲ್ಲ ಅನ್ನೋ ವಾಕ್ಯ ಹುಟ್ಟೋದಿಲ್ವಲ್ಲ ಅಂತಂದ್ರೆ ಅದು ಆಗೋಲ್ಲ ಅಂದ್ರು. ಯಾಕೆಂದ್ರೆ ವ್ಯಭಿಚಾರತಃ ಅದು ಹೇತು ಕೊಟ್ಟು, ವ್ಯಭಿಚಾರ ಬಿಟ್ಟು ಹೋಗುತ್ತೆ ಎಂದು. ನಿನಗಾಗಿದ್ರೆ ಬಿಟ್ಟು ಹೋಗ್ಬಾರ್ದು, ಬಿಟ್ಟು ಹೋದ್ರೆ ನಿನಗಾಗಿಲ್ಲ ಅಂತ. ಅಷ್ಟೇ ಅಲ್ಲ, ಆ ದುಃಖ ಉಂಟಾಗೋಕ್ ಮುಂಚೆ ದುಃಖ ಇಲ್ಲ, ದುಃಖ ಹೋದ್ಮೇಲೂ ದುಃಖ ಇಲ್ಲ, ನಿರಂತರವಾಗಿ ದುಃಖ ಆಗೋಲ್ಲ. ಗುರುಗಳೇ, ನಾನಾದ್ರೆ ಬಿಟ್ಟು ಹೋಗ್ಬಾರ್ದು, ನನಗಾಗಿದ್ದು ಬಿಟ್ಟು ಹೋಗ್ಬೋದಲ್ವಾ? ಅಲ್ಲ, ನನಗಾದದ್ದು ನನಗೆ ಅಂದ್ರೆ ಆಗಿದ್ದು ಅನ್ನೋ ಪದದ ಅರ್ಥನೇ ಬಂದಿದ್ದು ಹೋಗಿದ್ದು ಅಂತ ಅರ್ಥ. ನನಗಾಗಿದ್ದು ನನಗೆ ಸಂಬಂಧ ಪಟ್ಕೊಂಡಾಗಿ ನನಗಾಗಿದೆಯೋ, ಅಭಿಮಾನ ಪಟ್ಕೊಂಡು ನನಗಾಗಿದೆಯೋ? ಅಭಿಮಾನ ಪಟ್ಕೊಂಡು ನನಗಾಗಿದ್ದೆ, ಅಭಿಮಾನ ಬಿಟ್ಟರೆ ಇಲ್ಲ ಅಂತಾನೆ. ನನಗಾಗಿದ್ದು ಅಭಿಮಾನ ಪಟ್ಕೊಂಡು ನನಗೊಂದು ಇವಾಗ ನನ್ನ ಮಗನಿಗೆ ಆದಂತಹ ಕಷ್ಟ ನನಗೆ ನಂದ ಹಾಗೆ, ನನ್ನ ಮಗನಿಗೆ ಆದ ಕಷ್ಟ ನನಗೆ ನಂದ ಹಾಗೇನೆ, ನನ್ನ ದೇಹಕ್ಕಾದ ಕಷ್ಟ ನಂದು ಅಂತ ಅಭಿಮಾನವೇ ಹೊರತು ವಸ್ತುಸ್ಥಿತಿ ಅಲ್ಲಪ್ಪ. ವಸ್ತುಸ್ಥಿತಿ ಆದರೆ ನಾನು ಇಂದ್ರಿಯ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ನಾನು ಅಲ್ದೇ ಇರುವಾಗ ನನಗಾಗಿದ್ದು ಅಂತಂದ್ರೆ ಅದ್ಯಾವ್ದ್ರಲ್ಲಾದ್ರೂ ಆಗಿದ್ದನ್ನು ನನಗ ಅನುಭವ ಆಗ್ಬೋದಲ್ಲ. ಅಲ್ಲ, ನನಗ ಅನುಭವ ಅಂತ ಅಂದಾಗ ನಾವು ಏನ್ ಮಾಡ್ತಿದೀವಿ, ಅಭಿಮಾನದಿಂದ ಆದದ್ದು ನನಗಾದದ್ದು ಸೇರಿಸ್ಕೊಳ್ತಾ ಇದೀವಿ. ಅಭಿಮಾನ ಆ ಇಂದ್ರಿಯಗಳ ಮೇಲೆ, ಆ ಉಪಾಧಿಗಳ ಮೇಲೆ ಅದೇ ಪ್ರಯೋಜನ ಇಲ್ಲ. ಅಭಿಮಾನದಿಂದ ಮಾಡ್ಕೊಂಡು ನಂದು ಅಂತ ಆಗಲ್ಲಪ್ಪ. ಅಭಿಮಾನ ಮಾತ್ರವೇ ಅದು, ಅಭಿಮಾನ ಬಿಟ್ಟರೆ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಅವರು, ವ್ಯಭಿಚಾರತಃ ಬಿಟ್ಟು ಹೋಗೋದ್ರಿಂದ ಅಂದ್ರೆ ಅಹಂ ದಾಹಚ್ಛೇದಾದಿ ಹೇತುತಃ ದುಃಖಿ ಅಧ್ಯಾಸಂ ಇತಿ ಜ್ಞಾನಂ ಹಿ ಬಾಧ್ಯತೆ. ನಾನು ಸುಡಿಸ್ಕೊಂಡ್ರೆ, ನಾನು ಕತ್ತರಿಸ್ಕೊಂಡ್ರೆ ಈ ಕಾರಣದಿಂದ ದುಃಖಿ ಅಂತ ಹೇಳಿ ಒಂದು ಅಧ್ಯಾಸ ಉಂಟಾಗುತ್ತೆ, ತಪ್ಪಿಗೆ ಉಂಟಾಗುತ್ತೆ. ಕತ್ತರಿಸೋಗಿರೋದು ಬೆರಳು, ಸುಡಿಸ್ಕೊಂಡೋದು ಬೆರಳು. ಆ ಬೆರಳಿಗೂ ನನಗೂ ಅಧ್ಯಾಸ ಮಾಡ್ಕೋಬೇಕು. ನಾನೇ ಬೆರಳಾಗ್ಬೇಕು. ನಾನೇ ಬೆರಳಾದಾಗ ಅವಾಗ ಬೆರಳಿನ ದುಃಖ ಆಗತ್ತೆ ಅಂತ. ಹಾಗೆ ನಿದ್ರೆಯಲ್ಲಿ ಅಧ್ಯಾಸ ಇರುವುದಿಲ್ಲವಾದ್ರಿಂದ ಬೆರಳಿನ ನೋವಿದ್ದು ಅನುಭವ ಆಗೋದೇ ಇಲ್ಲ. ನೋವಿದ್ದಾಗ ಹಾಗೆ ನಿದ್ದೆ ಬಂದ್ಬಿಡ್ತೀವಿ ತಿಳ್ಕೊಳ್ಳಿ, ಅವಾಗ ನೋವಿನ ಅನುಭವ ಆಗೋದೇ ಇಲ್ಲ. ಅವಾಗ ಏನಾಯ್ತು, ಸಂಬಂಧ ಪಟ್ಕೊಂಡಾಗ ಅಭಿಮಾನದಿಂದ ಆಗುತ್ತಾ ಇದೆ ಹೊರತು ಈಗ ಆಗಿಲ್ಲ. ಆದರೆ ಇದು ಪ್ರತ್ಯಕ್ಷವಲ್ಲ, ಬರೀ ಪ್ರತ್ಯಕ್ಷ ಆಭಾಸ. ಅದು ಅಭಿಮಾನದಿಂದಲೇ ಆಗಿರೋದೇ ಹೊರತು ಅಭಿಮಾನ ಬಿಟ್ಟರೆ ಯಾವಾಗ ದುಃಖ ಇಲ್ಲ ಅಂತ.
ಸ್ವಪ್ನೆ ದುಃಖ ಮಧ್ಯಾಸಂ स्वप्ने दुःखमध्यासं ಛೇದಾದಿಹೇತುತಃ अच्छेदादिहेतुतः ತತ್ಕಾಲಭಾವಿರ್ವಾಕ್ಯೈಃ तत्कालभाविर्वाक्यैः ನ ಬಾಧಃ ಕ್ರಿಯತೆ ಯದಿ नवातः क्रियते यदि स्वप्ने दुःखमध्यासं अच्छेदादिहेतुतः तत्कालभाविर्वाक्यैर्नवातः क्रियते यदि स्वप्ने दुःखी अहम अध्यासं देहच्छेदादि दाहच्छेदादि हेतुतः ಒಂದೇ ಪದ दाहच्छेदादि हेतुतः तत्कालभाविभिः वाक्यैः न बाधः क्रियते यदि ಅಲ್ಲ ಪೂರ್ವ ಶ್ಲೋಕದಲ್ಲಿ ವಾಕ್ಯಾತ್ ನವ್ಯ ವಿಚಾರ ಬಿಟ್ಬಿಡಿಯಲ್ಲ ಅನ್ವಯದಲ್ಲಿ ವಾಕ್ಯಾತ್ ಅಲ್ಲ ವಾಕ್ಯಾತ್ ಪ್ರತ್ಯಕ್ಷಾದಿ ವಿಭಕ್ತಿಯಪಿ ಆಗಬೇಕು ಅದು ವಾಕ್ಯಾತ್ ज्ञानं वाक्या न जायते ವಾಕ್ಯ ನ ಜಾಯದೆ ವಾಕ್ಯ ನ ಜಾಯದೆ ಅದು ಬಿಟ್ಟೋಗ್ಬಿಟ್ಟಿದೆ ಏನು ಬರಬೇಕು ವಾಕ್ಯ ನ ಜಾಯತೆ ವಾಕ್ಯ ವಾಕ್ಯ ಹಾಗೆ ತತ್ಕಾಲ ಭಾವಿ ಅವನಿಂತಾನೆ ಸ್ವಾಮಿ ಈ ಹೇಳಿರೋದು ವಾಕ್ಯದಿಂದ ಇದು ಬಾಧೆ ಆಗುತ್ತೆ ಅಂತ ಅಂತಿದ್ದೀರಾ ಆದ್ರೆ ತತ್ಕಾಲದಲ್ಲಿ ಆಗುವಂತಹ ವಾಕ್ಯದಿಂದ ಬಾಧೆ ಆಗೋದಿಲ್ಲ ನಾವು ಬರ್ಕೋಬೇಕಾ ಅಲ್ಲಿ ಅಲ್ಲ ಈ ಅನ್ವಯದಲ್ಲಿ ಏನಾಗಿದೆ ಅಂದ್ರೆ ಪ್ರತ್ಯಕ್ಷಾದಿ ವಿಭಕ್ತಿ ಅಪಿ ದುಃಖಿ ಅಸ್ಮಿ ಇದು ಜ್ಞಾನೇ ಸತಿ ನಿರ್ದುಃಖಿ ಇದು ಜ್ಞಾನಂ ವಾಕ್ಯ ನ ಜಾಯತೆ ಅಂತ ವಾಕ್ಯ ಬಿಟ್ಟೋಗಿದೆ ಇಲ್ಲಿ ಜಾಯತೆ ಬಿಟ್ಟೋಗಿದೆ ಶ್ಲೋಕದಲ್ಲಿ ಏನು ಬಿಟ್ಟೋಗಿದೆ ಜಾಯತೆ ಮೇಲ್ಗಡೆ ಲೈನ್ ಅಲ್ಲಿ ಇದೆ ಅಲ್ಲ ಇದೆಯಲ್ಲ ಹಾ ಸರಿ ಅದಕ್ಕೆ ನಾ ವ್ಯಭಿಚಾರತಃ ಅಂದ್ರೆ ಅಹಂ ದಾಹಚ್ಛೇದಾದಿ ಹೇತಃ ದುಃಖಿ ಅಧ್ಯಾಸಂ ಇದು ಜ್ಞಾನಂ ಹಿ ಬಾಧ್ಯತೆ ದಾಹಚ್ಛೇದಾದ ನಿಮಿತ್ತಂತಾದ ದುಃಖಿನ ಜ್ಞಾನ ಬಾಧೆ ಆಗತ್ತೆ ಇದು ತತ್ಕಾಲ ಭಾವಿ ವಾಕ್ಯ ಬಾಧಾಗಳಲ್ಲ ಅಂತಾನೆ ಆ ಕಾಲದಲ್ಲಿ ವಾಕ್ಯಗಳಿಂದ ಬಾಧೆ ಆಗುವುದಿಲ್ಲ ಅಂತ ದುಃಖ ಆಗುವಾಗ ದುಃಖ ಅಭಿಮಾನದಿಂದ ದುಃಖ ಅಂತ ಎಂದೆ ದುಃಖ ಆಗುತ್ತಿರುವಾಗ ಆಗ ವಾಕ್ಯ ಬಂದು ಅದನ್ನ ಬಾಧೆ ಮಾಡೋಲ್ವಲ್ಲ ಆ ಕಾಲದಲ್ಲಿ ದುಃಖ ಅನುಭವಿಸ್ತೀವಲ್ಲ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾಗ ತಲೆನೋವು ಅಂತ ಒದ್ದಾಡ್ತಿದ್ದಾಗ ತಲೆನೋವಿಲ್ಲ ತಲೆನೋವಿಲ್ಲ ಅಂದ್ರೆ ಎದ್ದೋಗ ಮಾರಾಯ ಅಂತೀವಿ ಹೊತ್ತು ಕೆಲವೊಂದು ಒಪ್ಪೋದೇ ಇಲ್ವಲ್ಲ ನೀವು ಏನಂತಿದ್ದೀರಾ ಹೋದ್ಮೇಲೆ ಇರಲ್ಲ ಬರೋಕ್ ಮುಂಚೆನೂ ಇರಲ್ಲ ಆದ್ರಿಂದ ಆ ಕಾಲದಲ್ಲೂ ನಿಮ್ಗಿಲ್ಲ ಅಂತ ಅನ್ವಯ ಮಾಡ್ತಿದ್ರ ಸ್ವಾಮಿ ಅದು ಒಪ್ಪೋತೀನಿ ಹೋದ್ಮೇಲೆ ಇಲ್ಲ ಅಂತ ಒಪ್ಕೋತೀನಿ ಬರೋಕ್ ಮುಂಚೆನೂ ಇರಲಿಲ್ಲ ಅನ್ಕೋತೀನಿ ತತ್ಕಾಲದಲ್ಲಿ ಆಗುತ್ತಿರುವಾಗ ನೀವು ವಾಕ್ಯದಿಂದ ಇಲ್ಲ ಅಂದ್ರೆ ಅದನ್ನು ಒಪ್ಪೋಕೆ ಆಗೋದಿಲ್ವಲ್ಲ ತತ್ಕಾಲ ಭಾವಿ ದುಃಖಿ ವಾಕ್ಯ ಬಾಧ ನ ದುಃಖಿಯದೆ ಅಂತ ತತ್ಕಾಲದಲ್ಲಿ ಆಗುವಂತಹ ದುಃಖಗಳಿಂದ ವಾಕ್ಯದಿಂದ ಬಾಧ ಹುಟ್ಟಿಕೊಳ್ಳೋದಿಲ್ಲ ಅಂದ್ರೆ ಹೌದಂತಾನೆ ಕೆಲಸ ಮಾಡೋ ದುಃಖಸ್ಯ ಸಮಾಪ್ತೇ ಊರ್ಧ್ವ ದುಃಖಸ್ಯ ಉತ್ಪತ್ತೇ ಪ್ರಾಕ್ ದುಃಖ ಮುಗಿದು ಹೋದ್ಮೇಲೆ ದುಃಖ ಉಂಟಾಗಕ್ ಮುಂಚೆ ಅದು ಬಾಧೆ ಒಪ್ಪೋತೀಯಾ ಅದಿರಲ್ಲ ಅಂತ ಒಪ್ಪೋತೀಯಾ ಇದನ್ನು ಏನ್ ಮಾಡ್ತಾರೆ ಅಂದ್ರೆ ಆದಾವಂತೇಶ ಎನ್ನಾಸ್ತಿ ವರ್ತಮಾನೇಪಿ ತತ್ತಥ ಇದನ್ನು ಯುಕ್ತಿ ತಗೊಂಡ್ಬರ್ತಾರೆ ಗುಳ್ಳೆ ತೋರ್ಕೊಳ್ಳೋ ಮುಂಚೆ ನೀರು ಗುಳ್ಳೆ ಓಡ್ದ್ಮೇಲೆ ನೀರು ಅಂದ್ರೆ ಗುಳ್ಳೆ ತೋರ್ಕೊಂಡಾಗ್ಲೂ ನೀರೇ ಅಂತ ನಿನಗಿದೆ ಬೇರೆ ಅಲ್ಲ ಹಾಗೆ ದುಃಖ ಬರೋಕ್ ಮುಂಚೆನೆ ನಿಮಗೆ ನಿಮ್ ಸ್ವರೂಪಕ್ಕೆ ದುಃಖ ಸಂಬಂಧ ಇಲ್ಲ ದುಃಖ ಹೋದ್ಮೇಲೂ ಇಲ್ಲ ಅಂದ್ರೆ ಮಧ್ಯಕಾಲದಲ್ಲಿ ಆದಂತಹ ದುಃಖ ಅಭಿಮಾನದ ದುಃಖವೇ ಹೊರತು ಸಂಬಂಧದ ದುಃಖ ಅಲ್ಲ ಸಂಬಂಧ ಪಡ್ಕೊಂಡು ದುಃಖ ಆಯ್ತು ಅನ್ನೋದು ಅದೊಂದು ಅಭಿಮಾನ ಗೊತ್ತಾಗ್ತಿ ಅವನಿಗೆ ವಿವೇಕ ಮಾಡ್ಕೊಳಕ್ ಆಗ್ತಿಲ್ಲ ವಿವೇಕ ಮಾಡ್ಕೊಳಕ್ ಆಗದೇನೆಯೇ ನಿಜವಾಗ ದುಃಖ ಆಗ್ತಾನೆ ಇದೆ ಅಂತ ಹೇಳಿ ಏನಂದ್ರೆ ಎಷ್ಟೇ ಆಗ್ತಾ ಇದ್ದೇನೆ ಅಂದ್ರೂ ಕೂಡ ಆಗ್ತಾ ಇರಲ್ಲ ಅಕಸ್ಮಾತ್ ಹೇಳುವ ನಮಗೂ ತತ್ಕಾಲದಲ್ಲಿ ನೀವು ಹೇಳ್ತೀರ ಅಷ್ಟೇ ವೇದಾಂತನ ನಿಮಗೆ ಆದಾಗ ಗೊತ್ತಾಗತ್ತೆ ಅಂತ ಅಂದ್ಕೊಳ್ಳಿ ಹೌದಪ್ಪ ನಮ್ಗೆ ಆದಾಗ್ಲೂ ನಮ್ಗೆ ನಾವು ಒದ್ದಾಡಿದ್ರು
ಅದು ನಮ್ಮ ಅವಿವೇಕವೇ ಹೊರತು ನಮ್ಗೆ ಆಗಿರಲ್ಲ. ಆಗಲು ಒದ್ದಾಡೋದು ಒದ್ದಾಡದೇ ಇರೋದು ಅವರವರ ಇದಕ್ಕೆ ಬಿಟ್ಟಿದ್ದು. ಒಟ್ಟ ಮೇಲೆ ಯಾವ ಗುರು ಚೇರ್ ಕಚ್ಚಿದಾಗ ಅಯ್ಯೋ ಶಿಷ್ಯ ಕಚ್ಚು ಅನ್ನ ಗುರು ಶೇರ್ ಕಚ್ಚು ಒದ್ದಾಡ್ತಿದ್ದಾಗಲೂ ಕೂಡ ಈಗ ಗುರುಳಿಗೂ ಅದು ಅಂಟಿರಲ್ಲ. ಅದು ನೋಡ್ತಾನೆ ಇರ್ತಾರೆ ಆ ಕಾಲದಲ್ಲಿ. ನೋವನ್ನು ನೋಡುವವರಾಗಿರೋದ್ರಿಂದ ನೋವಿನ ಸಂಬಂಧ ಆಗೇ ಇರಲ್ಲ, ಬಂದೇ ಇರಲ್ಲ. ಅದೇ ರೀತಿ ಈಗಲೂ ಕೂಡ ತತ್ಕಾಲದಲ್ಲಿ ನಮ್ಗೆ ದುಃಖ ಆಗ್ತಾ ಇದೆ ಅನಿಸಿದ್ರು ಕೂಡ ಅದು ವಾಕ್ಯದಿಂದ ಬಾಧೆ ಆಗಲ್ಲ ಅನಿಸಿದ್ರು ಕೂಡ ಅನುಭವವನ್ನು ನೋಡ್ಕೊಂಡ್ರೆ ಅದು ಮುಂಚೆನೂ ಇಲ್ಲ ಆಮೇಲೂ ಇಲ್ಲ ಅನ್ನೋ ಅನ್ವಯ ವ್ಯತಿರೇಕ ಯುಕ್ತಿಯಿಂದ ಅದು ಬರೀ ತೋರಿಕೆ ಅಂತ ಗೊತ್ತಾಗುತ್ತೆ ಹೊರತು ಅವ್ರು ಏನಂತ ಗೊತ್ತಾ, ಒಮ್ಮೆ ಯಾವಾಗ್ಲಾದ್ರೂ ದುಃಖದ ಸಂಬಂಧ ನಿಮ್ಗೆ ನಿಜವಾಗ ಆಗ್ಬಿಡ್ತು ಅಂತಂದ್ರೆ ಅವಾಗ ಸಂಬಂಧಿಗಳ ಇದೆಯಲ್ಲ ನೀವು ಬಿಡಿಸ್ಕೊಂಡ್ರು ಪರ್ಮನೆಂಟ್ ಬಿಟ್ಟು ಹೋಗಲ್ಲ ಅಂತ ಆಗತ್ತೆ. ಇನ್ನೊಮ್ಮೆ ಆಗೇ ಆಗತ್ತೆ. ಜ್ವರ ಬಂದು ಹೋಯ್ತು ಅಂದ್ಕೊಳ್ಳಿ, ಯಾವತ್ತೂ ಜ್ವರ ಬರಲ್ಲ ಅನ್ನೋಕ್ಕಾಗುತ್ತೋ ಹಾಗೆ ಈ ದುಃಖ ಆತ್ಮನಿಗೆ ಒಂದ್ಸಲ ಸಂಬಂಧ ಆಗತ್ತೆ ಅಂತ ಅಂದ್ಬಿಟ್ರೆ ಅದು ಯುಕ್ತಿಗೆ ಹೊಂದಲ್ಲ, ಅನುಭವಕ್ಕೆ ಹೊಂದಲ್ಲ, ಶಾಸ್ತ್ರಕ್ಕೆ ಹೊಂದಲ್ಲ. ಹಠ ಮಾಡಿ ಆತ್ಮನಿಗೆ ಹೊಂದತ್ತೆ ಅಂತಂದ್ರೆ ಒಂದ್ಸಲ ಬಂದು ಹೋಗಕ್ಕ ಆತ್ಮಜ್ಞಾನ ಮಾಡ್ಕೊಂಡು ಹೋಗಲ್ಲ, ಏನ್ ಮಾಡ್ಕೊಂಡ್ರು ಹೋಗಲ್ಲ. ಯಾಕೆ ಹೋದದ್ ಮತ್ತೆ ಬರ್ಬೋದಲ್ಲ, ಅದೇ ಯುಕ್ತಿಯಲ್ಲಿ ಬಹುದು, ಅದು ಹೊಂದಲ್ಲ. ನಹಿ ದುಃಖಸ್ಯ ಸಂತಾನೋ ಅದ ಸಮಾಪ್ತೇಸ್ತರ್ಹಿ ದುಃಖಸ್ಯ ಪ್ರಾಚ್ಯತದ್ಬಾಧ ಇಷ್ಯತಾಂ. ನಹಿ ದುಃಖಸ್ಯ ಸಂತಾನೋ ಭ್ರಾಂತೇರ್ವಾದಿಶ್ಯತೆ ಕ್ವಚಿತ್. तद्बाधः इष्यतां न हि दुःखस्य संतानः भ्रान्तेः वा दृश्यते क्वचित्. ಹಿಂದಿನ ಶ್ಲೋಕದಲ್ಲಿ ಸ್ವಪ್ನ ದೃಷ್ಟಾಂತ ಕೊಟ್ಟಿದ್ರು, ತಗೊಳ್ಳಲಿಲ್ಲ ನಾನು. ಸ್ವಪ್ನದಲ್ಲಿ ದಾಹಚ್ಛೇದಾದಿಗಳಾದಾಗ ತತ್ಕಾಲದಲ್ಲಿ ಒದ್ದಾಡ್ತಿದ್ರು ಕೂಡ ಅದು ಎಚ್ಚೆತ್ಕೊಳ್ಳೇನೆ ಅದು ಎಚ್ಚರಿಕೆ ಅನುವರ್ತಿ ಆಗೋಲ್ಲ ಅಲ್ವಾ. ಸ್ವಪ್ನದಲ್ಲಿ ಏನೋ ಸುಟ್ಕೊಂಡ್ವಿ, ಸ್ವಪ್ನದಲ್ಲಿ ಕಟ್ಟಿಸ್ಕೊಂಡ್ವಿ, ದಾಹಚ್ಛೇದ ದುಃಖ ಆದ್ರೂ ಕೂಡ ಅಲ್ಲೂ ಕೂಡ ಅಧ್ಯಾಸದಲ್ಲಿ ಆದದ್ದು ಸ್ಪಷ್ಟ, ನಾವೆಲ್ಲ ಒಪ್ಕೊಳ್ತೀವಿ. ಅದೇ ರೀತಿ ಈ ದೇಹದಕ್ಕೂ ಆದಂತಹ ದಾಹಚ್ಛೇದಾದಿ ದುಃಖವಾಗಲಿ, ಸಾಂಸಾರಿಕ ದುಃಖವಾಗಲಿ, ರೋಗ ರುಜಿನಾದಿ ದುಃಖವಾಗಲಿ ಯಾವುದೂ ಕೂಡ ಸಮಾಪ್ತೇ ಅನಂತರಂ ಪ್ರಾಪ್ತೇ ಪ್ರಾಕ್. ಹಾಗೆ ಸಮಾಪ್ತಿ ಆದ ಮೇಲೂ ಪ್ರಾಪ್ತಿಗೆ ಮುಂಚೆನೂ ಕೂಡ ಅದು ಬಾಧೆ ಆಗಿರುತ್ತೆ, ಇರಲ್ಲ ಅದನ್ನು ಒಪ್ಕೊಳ್ಳಿ. ಯಾಕೆಂದ್ರೆ ದುಃಖದ ಸಂತಾನವಾಗಲಿ ಭ್ರಾಂತಿಯ ಸಂತಾನವಾಗಲಿ ಯಾವುದು ಅನುಭವಿಸಿಲ್ಲ. ಭ್ರಾಂತಿಯ ಸಂತಾನ ಇಲ್ಲ. ಭ್ರಾಂತಿ ಒಮ್ಮೆ ಆಗತ್ತೆ, ಆ ಭ್ರಾಂತಿ ಹೋಗುತ್ತೆ. ದುಃಖ ಆಗತ್ತೆ, ಹೋಗುತ್ತೆ. ದುಃಖವಾಗೋದು ಭ್ರಾಂತಿ ಆಗೋದು ತತ್ತತ್ಕಾಲಕ್ಕೆ ಆಗಿ ಹೋಗುತ್ತೆ ಹೊರತು ನಿಜವಾಗಿ ಭ್ರಾಂತಿಯ ಸಂತಾನ ದುಃಖದ ಸಂತಾನ ಅಂತೇಳಿ ಎಲ್ಲೂ ಕಂಡಿಲ್ಲ. ಭ್ರಾಂತಿ ಆಗ್ತಾನೇ ಇರಲ್ಲ, ದುಃಖ ಆಗ್ತಾನೇ ಇರಲ್ಲ. ಗುರುಗಳ ಇದೇನಾ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು, ಮುಂಚೆ ಹುಟ್ಟಕ್ ಮುಂಚೆ ಇರಲ್ಲ, ಆಮೇಲೆ ಇರಲ್ಲ, ಮಧ್ಯದಲ್ಲಿ ಮಾತ್ರ ಸ್ವಲ್ಪ ತೋರ್ಕೊಳತ್ತೆ ಅಂತ, ಅದು ಭ್ರಾಂತಿ ಅಂತ. ಈಗ ಆದಾವಂತೇಚ ಎನ್ನಾಸ್ತಿ ಹೇಳಿದ್ರಲ್ಲ, ಅದಾವಂತೇಚ ಮಾಂಡೂಕ್ಯ ಮಾಂಡೂಕ್ಯ. ಈಗ ಭಗವದ್ಗೀತೆಯಲ್ಲೂ ಒಂದ್ ಶ್ಲೋಕ ಇದೆಯಲ್ಲ, ಸ್ವಲ್ಪ ಮಧ್ಯ ಕಾಲದಲ್ಲಿ ಮಾತ್ರ ತೋಡ್ಕೊಳತ್ತೆ, ಮುಂಚೆ ಇರಲ್ಲ ಆಮೇಲೆ ಇರಲ್ಲ ಅಂತ. ಇದು ಅದು ಸೇಮ್ ಅರ್ಥ ಬರ್ತಾ? ಹೌದು, ವಾಕ್ಯಾರ್ಥ ಸಮಾನ ತಾನೆ. ಮುಂಚೆ ಇರಲ್ಲ ಆಮೇಲೆ ಇರಲ್ಲ, ಮಧ್ಯಕಾಲ ತೋರೋದು ಎಲ್ಲೆಲ್ಲಿದ್ರೂ ವಾಕ್ಯ ಸಮಾನ. ಹೌದು. ಅನಾದಿ ಕಾಲ ಅಂದ್ರೂನು ಹಾಗೇನಾ? ಏನೋ ಅನಾದಿ ನಮ್ಮ ಜನ್ಮ ಎಲ್ಲ ಅಜ್ಞಾನ ಅನಾದಿ ಅಂದ್ರೆ ಯಾವದೋ ಕಾಲದಿಂದ ಬಂದೇ ಇದೆ, ಮಧ್ಯದಲ್ಲಿ ಬಂದೇ ಇಲ್ಲ, ಆಮೇಲೆ ಹೊರಟೋಗುತ್ತೆ ಅಂತನಾ? ಅಲ್ಲ, ಅಜ್ಞಾನ ಅನಾದಿ ಅನ್ನುವಾಗ ಅಜ್ಞಾನಕ್ಕೆ ಕಾಲದಿಂದ ಆದಿ ಹೇಳಕ್ಕಾಗಲ್ಲ, ಗೊತ್ತಾಗಲ್ಲ ಅನಾದಿ. ಇದು ಅಜ್ಞಾನ ಭಾವರೂಪದ ವಸ್ತುವೇ ಅಲ್ಲ. ಅಜ್ಞಾನ ಅದೊಂದು ಕಾನ್ಸೆಪ್ಟೇ ಹೊರತು ಅಜ್ಞಾನ ಅನ್ನೋದು ಎಂಟಿಟಿ ಇರೋ ಪದಾರ್ಥ ಅಲ್ಲ. ಈ ಕೇಸಲ್ಲಿ ಗುರುಗಳೇ ತಾವು ಹೇಳ್ತಾ ಇರೋದು ಈ ಗ್ರಾಮರ್ ಪಾಯಿಂಟ್, ವ್ಯಾಕರಣದ ವಿಷಯ ದೇಹಕ್ಕೆ ಸಂಬಂಧ ಇಲ್ಲ ಅನ್ನೋದು, ವಾಕ್ಯದ ಅರ್ಥವನ್ನ ನಾವು ದೇಹಕ್ಕೆ ಹೇಗೆ ಮಾಡ್ಕೊಳ್ಳೋದು? ಗ್ರಾಮರ್ ಅಲ್ಲ, ಅನುಭವ ಹೇಳ್ತಿರೋದು. ಅಲ್ಲ, ಅನುಭವ ಆದ್ರೂನು ಇಲ್ಲ ಆಮೇಲೆ ಇಲ್ಲ, ಮಧ್ಯದಲ್ಲೂ ಇಲ್ಲ ಅಂದ್ರೆ ಆಗ್ತಾ ಇರೋ ದುಃಖಕ್ಕೆ ಏನು ಉತ್ತರ ಅಂತ ಅವನ್ ಕೇಳ್ತಾ ಇರೋದು. ಅಲ್ಲಲ್ಲ, ಅನುಭವದಲ್ಲಿ ಈ ರೀತಿ ಅನುಭವ ಪಾಠ ಹೇಳ್ಕೊಡ್ತಿರ್ಬೇಕಾದ್ರೆ
ಅನುಭವಕ್ಕೆ ಅದು ಆಬ್ಜೆಕ್ಟ್ ಆಗಿದೆ ಮೊದಲೇದು. ಎರಡನೇದು ಬಂದು ಹೋಗಿ ಮಾಡುತ್ತೆ ಎರಡನೇದು. ಮೂರನೇದು ಭಾವನೆಯಿಂದಲೇ ಆಗಿರೋದೇ ಹೊರತು ಪ್ರತ್ಯಕ್ಷದಿಂದಲ್ಲ. ಭಾವನೆಯಿಂದ ಆದದ್ದಾಗಿ ಭಾವನೆ ಪಟ್ಕೊಂಡ್ರೆ ಇಲ್ಲ ಅಂತ ಆಗುತ್ತೆ. ಆಮೇಲೆ ಅನುಭವ ನೋಡಿದಾಗಲೂ ಅನುಭವಕ್ಕೆ ಸಂಬಂಧ ಪಟ್ಕೊಂಡೇ ಇರಲ್ಲ. ಆಮೇಲೆ ಪ್ರತ್ಯಕ್ಷಕ್ಕೆ ಅದು ವಿಷಯವಾಗೋದಿಲ್ಲ. ಬಂದು ಹೋಗಿ ಮಾಡಿದ್ಮೇಲೆ ಸ್ವಲ್ಪ ಸೇರಿದ್ದಲ್ಲ ಅದು. ಅನುಭವವೇ ಪಾಠ ಹೇಳ್ಕೊಡ್ತಿರ್ಬೇಕಾದ್ರೆ ನಾನು ಒಪ್ಪಲ್ಲ ಅಂತಂದ್ರೆ ಅದು ಹಠವಾಗತ್ತೆ ಹೊರತು ಇನ್ನೇನು ಆಗಲ್ಲ. ನೀವು ಕೇಳಿಸ್ತಾ ಇಲ್ಲ. ಪಿಕ್ಚರ್ದಲ್ಲಿ ನಮ್ಗೆ ಆಕ್ಸಿಡೆಂಟ್ ಆಗಿ ಬುರುಡೆ ಹೊಡೆದು ತಡ್ಕೊಳ್ದೆ ಇರೋ ನೋವಿದ್ರು ನಿದ್ದೆ ಬಂದಾಗ ಆ ನೋವು ಗೊತ್ತೇ ಆಗಲ್ಲ. ನಮಗ್ ನೋವಿತ್ತು ಅಂತಲೇ ಗೊತ್ತಾಗಲ್ಲ. ಕನ್ಸಿಂದಲ್ಲ ನಮ್ಗೆ ಎತ್ತಿರದ್ದೇನೆ ನಮ್ ನೋವು ನಮಗ್ ಕಂಟಿನ್ಯೂ ಆಗಲ್ಲ. ಹೌದು. ಇವಾಗ ಪೈಕಿಲ್ ಇಂಜೆಕ್ಷನ್ ಕೊಟ್ರು ಅದು ಗೊತ್ತಾಗೋದೇ ಗೊತ್ತಾಗಲ್ಲ. ಆಮೇಲೆ ಏನಾಯ್ತು, ಅರಿವಿಗೆ ಸೇರಿಲ್ಲ ಅರಿವು. ನೋವು ಅರಿವೇ ನಾವು. ಅರಿವಿಗೆ ಸೇರಿದ್ರೆ ಪೈಕಿಲರ್ ಕೊಟ್ಟು ಅರಿವಿಗೆ ಆಗ್ತಲೇ ಇರ್ಬೇಕಾಯ್ತು. ಪೈಕಿಲರ್ ಕೊಟ್ಟು ಅರಿವು ನೋವಿನ ಅರಿವಿಗೆ ಹಾಗೆ ಮಾಡ್ತಾ ಇದೆ ಅಂದ್ರೆ ಆಗ ಅರಿವಿಗೆ ಸೇರಿಲ್ಲ ನೋವು. ಅರಿವು ಬೇರೆ, ನೋವು ಬೇರೆ. ನೋವಿಗೆ ಹಾಗಾಗಿ ಅಭಿಮಾನದಿಂದ ಆಗ್ತಾ ಇದೆ ಹೊರತು ಅಭಿಮಾನ ಬಿಟ್ಟು ಏನು ಕಾರಣ ಇಲ್ಲ. ಅಜ್ಞಾನ ಕಾರಣ ಹೇಳ್ಬೋದು, ಅಭಿಮಾನ ಕಾರಣ ಹೇಳ್ಬೋದು. ಅಭಿಮಾನ ಅಜ್ಞಾನ ಬಿಟ್ಟು ಇನ್ನೇನು ಕಾರಣ ಹೇಳಕ್ಕಾಗಲ್ಲ. ಕಾರಣದಿಂದ ದುಃಖ ಹೋಗಲ್ಲ. ಅಂಕಲ್ ಮೈಕ್ ಆನ್ ಆಗಿದೆ ನೋಡಿ. ಆ ಕಾಲದಲ್ಲಿರುವ ವಾಕ್ಯಗಳಿಂದ ನಾನು ದುಃಖಿ ಎಂಬ ಜ್ಞಾನವು ಪ್ರತ್ಯಕ್ಷಾಭಾಸವೆಂದೇ ಆಗಲಿ ವಿರೋಧಿಯಾದ ಒಂದು ಜ್ಞಾನವಿರುವವರೆಗೆ ಮತ್ತೊಂದು ಜ್ಞಾನವು ಬರುವುದಾದರೂ ಹೇಗೆ? ಸಂಸಾರ ಆಭಾಸ ಅನ್ನೋ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಆಭಾಸ ಅಂದ್ರೆ ಇವಾಗ ಹಾವಿನ ಆಭಾಸ, ಅಲ್ಲಿರೋದು ಹಗ್ಗ ಹಾವಿನಂತೆ ತೋರುತ್ತೆ, ಅಂತೆ ತೋರುತ್ತೆ ಅನ್ನೋದೇ ಆಭಾಸ. ಅನ್ನೋ ಸಂಬಂಧ ಭಾಸಕ್ಕೆ ಹಾಕ್ಬೋದು. ಅದು ಅನಿಸಿಕೆ ತೋರಿಕೆಯೇ ಹೊಕ್ಕು, ಅದು ವಸ್ತುಸ್ಥಿತಿ ಅಲ್ಲ ಅಂತ ಆಭಾಸ. ಅದು ಕನ್ನಡದಲ್ಲಿ ಆಭಾಸ ಬೇರೆ. ಒಂದು ಘಟನೆ ಆಭಾಸವಾಯ್ತು ಅನ್ನುವಾಗ ಏನು ಆಗ್ಬಾರ್ದಾಯ್ತು ಅಂತ. ಆಗ್ಬಾರ್ದಾಗೋದು ಆಭಾಸ ಬೇರೆ. ಇಲ್ಲಿ ನಿಜವಾಗಿ ಇಲ್ಲದೇನೆ ಇರುವಂತೆ ತೋರೋದು ಆಭಾಸ. ಹಾಗೆ ಪ್ರತ್ಯಕ್ಷವಲ್ಲ, ಪ್ರತ್ಯಕ್ಷ ಆಭಾಸ ಅಂದ್ರು. ಆಯ್ತು ಸ್ವಾಮಿ, ಪ್ರತ್ಯಕ್ಷವಲ್ಲ ಪ್ರತ್ಯಕ್ಷಾಭಾಸ ಅಂದ್ರು. ತತ್ಕಾಲದಲ್ಲಿ ಜ್ಞಾನ ವಿರೋಧಿಗೆ ಭಕ್ತಿ ಜ್ಞಾನ ಬರೋದು ಹೇಗೆ? ನೋವಿನ ಜ್ಞಾನ ಆಗ್ತಾ ಇರ್ಬೇಕಾದ್ರೆ ನೋವಿಲ್ಲ ಅನ್ನೋ ಜ್ಞಾನ ಹೆಂಗ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸಂಸಾರ ದುಃಖವು ಇದ್ದೇ ಇರುವಾಗ ಅದು ವಾಕ್ಯ ಜ್ಞಾನದಿಂದ ಹೋಗುವುದು ಹೇಗೆ ಎಂದು ಆಕ್ಷೇಪಿಸಬಾರದು. ಏಕೆಂದರೆ ಕನಸಿನ ಜ್ಞಾನವು ಎಚ್ಚರದ ಜ್ಞಾನದಿಂದಲೂ ಭ್ರಾಂತಿ ಜ್ಞಾನವು ಸರಿಯಾದ ತಿಳುವಳಿಕೆಯಿಂದಲೂ ಬಾಧಿತವಾಗುವುದು ಅನುಭವದಲ್ಲಿದೆ. ತಪ್ಪು ತಿಳುವಳಿಕೆ ಇರುವವರೆಗೆ ಅದು ಬಾಧಿತವಾಗಲಾರದೆಂದು ತೋರುವುದು ಸ್ವಾಭಾವಿಕವೇ ಆಗಿದೆ. ಅಷ್ಟು ಮಾತ್ರದಿಂದ ಅದು ಅಬಾಧ್ಯವೆಂದಾಗಲಾರದು. ಭ್ರಾಂತಿ ಇರುವಾಗಲೇ ತತ್ಕಾಲದ ವಾಕ್ಯದ ಜ್ಞಾನದಿಂದ ಹೋಗುವುದೆಂದು ನಿರೀಕ್ಷಿಸಬಹುದೇ ಎಂಬ ಆಕ್ಷೇಪಕ್ಕೆ ಪರಿಹಾರವೇನೆಂದರೆ, ಕನಸಿನಲ್ಲಿಯೂ ಮತ್ತೊಬ್ಬನು ಹೇಳಿದ ವಾಕ್ಯದ ಜ್ಞಾನವು ನಮ್ಮ ಆಗಿನ ತಪ್ಪು ತಿಳುವಳಿಕೆಯನ್ನು ಕಳೆಯಬಹುದಾಗಿದೆ. ತತ್ಕಾಲದಲ್ಲೂ ಒಂದು ಹಗ್ಗವನ್ನು ಹಾವು ಮಾಡ್ಕೊಂಡಾಗ ಕನಸಿನಲ್ಲಿ ಹಾವಲ್ಲ ಕಣೋದು ಹಗ್ಗ ಅಂದಾಗ ಆ ತಪ್ಪಿಗೆ ಕನಸನ್ನು ಹೋಗುತ್ತೆ. ಗುರುಗಳಲ್ಲಿ ಒಂಚೂರು ಕರೆಕ್ಷನ್ ಮಾಡ್ಕೋಬೇಕೇನಲ್ಲ. ಕಳೆಯ ಬಹುದಾಗಿದೆ, ಅವರು ಇದಾಗಿದೆ ಇದೆ. ಕಳೆಯ ಬಹುದಾಗಿದೆ. ಅಥವಾ ಅದು ಕಳೆಯುವುದೇ ಇಲ್ಲವೆಂದಾದರೂ ಚಿಂತೆ ಇಲ್ಲ. ಏಕೆಂದರೆ ಕನಸಾಗಲಿ ಭ್ರಾಂತಿಯಾಗಲಿ ಕರ್ತೃತ್ವಾದಿ ಜ್ಞಾನವಾಗಲಿ ಯಾರಿಗೂ ಸಂತತವಾಗಿರುವುದೆಂಬ ಅನುಭವವಿಲ್ಲ. ಅಷ್ಟೇ. ಕನಸು ಸಂತತ ಇಲ್ಲ, ದುಃಖವೂ ಸಂತತ ಇಲ್ಲ, ಎಚ್ಚರೂ ಸಂತತ ಇಲ್ಲ. ಯಾವುದು ನಿರಂತರವಾಗಿಲ್ಲವೋ ಬಂದು ಹೋಗಿ ಮಾಡುತ್ತೆ ಅಂದ್ರೆ ಅದು ಸ್ವರೂಪಕ್ಕೆ ಸೇರಿಲ್ಲ. ಹಾಗೆಯೇ ಇರೋದು ಕೃಷ್ಣ ಬರ್ಕೊಟ್ನಲ್ಲ ಧರ್ಮರಾಜನಿಗೆ. ಏನೇ ದುಃಖ ಬಂದು, ಏನೇ ಕಷ್ಟ ಬಂದು, ಏನೇ ಅನರ್ಥ ಆಗಿ ಬೇಜಾರಾದ್ರು ಅದು ಹಾಗೆಯೇ ಇರೋದು.
ಅದು ಎದನ್ನೇನಾ ತಿರೋಹತಿ. ಊಟ ಮಾಡಿ ಮರ್ತೋಗ್ಬಿಡುತ್ತೆ. 4 ದಿವಸ ಊಟ ಮಾಡಿಬಿಟ್ರೆ ಏನ್ ಬೇಜಾರಿದ್ದು ಹೋಗುತ್ತೆ, ಏನ್ ದುಃಖ ಇದ್ದು ಹೋಗುತ್ತೆ. ಹೆಂಡತಿ ಕಟ್ಕೊಂಡು ದುಃಖ ಆಗಲಿ, ಮಕ್ಕ ಕಟ್ಕೊಂಡು ದುಃಖ ಆಗಲಿ, ಗಂಡ ಹೋದ ದುಃಖ ಆಗಲಿ, ದುಡ್ಡು ಕಟ್ಕೊಂಡು ದುಃಖ ಆಗಲಿ, ಎಲ್ಲವೂ ಊಟ ಮಾಡಿ ಹೋಗ್ಬಿಡುತ್ತೆ. ಅನ್ನಕ್ಕೆ ಆ ಶಕ್ತಿ ಇದೆ. ಈ ಅನ್ನದ ಬ್ರಹ್ಮ ಅಂತೆ. ಯಾಕೆ ಬ್ರಹ್ಮ ಹೇಳಿ? ನಮ್ಮ ಎಲ್ಲಾ ದುಃಖವನ್ನು ಕಷ್ಟವನ್ನು ಪರಿಹಾರ ಮಾಡಿ ಕಳ್ಬಿಡುತ್ತೆ ಊಟ ಮಾಡ್ತಾರೆ. ಆದ್ದರಿಂದ ಕನಸಿನ ಜ್ಞಾನವು ಆದ್ಯಂತ ಉಳ್ಳದ್ದರಿಂದ ಹೇಗೆ ಮಿಥ್ಯೆಯೋ ಹಾಗೆಯೇ ಈಗಿನ ಕರ್ತೃತ್ವಾದಿ ದುಃಖಿತ್ವ ಜ್ಞಾನವೂ ಮಿಥ್ಯೆಯೇ ಎಂದೇ ಸಿದ್ಧವಾಗುತ್ತದೆ. ಸುಷುಪ್ತಿಯಲ್ಲಿ ನಮಗೆ ಯಾವ ಭ್ರಾಂತಿಯಾಗಲಿ ದುಃಖಿತ್ವ ಜ್ಞಾನವಾಗಲಿ ಇರುವುದಿಲ್ಲ. ನಮ್ಮ ಆತ್ಮನೋ ಆಗಲೂ ಇರುತ್ತಾನೆ. ಆದ್ದರಿಂದ ನಮ್ಮ ಆತ್ಮನಿಗೆ ದುಃಖಿತ್ವವು ಸ್ವಭಾವವಲ್ಲ ಎಂದೇ ಏರ್ಪಡುತ್ತದೆ. ಯಾವುದು ನಮ್ಮ ಸ್ವಭಾವವಲ್ಲವೋ ಅದರ ಜ್ಞಾನವು ಬಾಧಿತವಾಗುವುದರಲ್ಲಿ ಆಶ್ಚರ್ಯವೇನು? ಸ್ವಭಾವವೇ ಅಲ್ಲ ಅಂದ್ರೆ ನಾವು ಸುಮ್ಮನೆ ಆರೋಪಿಸ್ಕೊಂಡಿರ್ತೀವಿ ಅಂತ ಅರ್ಥ. ಆರೋಪಿಸ್ಕೊಂಡು ಹೋಗೋದೇನು ಆಶ್ಚರ್ಯ? ಆರೋಪ ಬಿಟ್ಕೊಂಡ್ರೆ ಹೋಗುತ್ತೆ. ಅದು ಅಭ್ಯಾಸ ಮಾಡ್ಕೊತಾ ಹೋಗ್ಬೇಕು. ಆರೋಪ ಮಾಡ್ಕೊಂಡಿದ್ರೆ ನಂಗಿಲ್ಲ, ನಂದಲ್ಲ, ನಾನಲ್ಲ ಅಂತ ಜಪ ಮಾಡ್ತಾ ಇರುತ್ತೆ. ಅದು ಒಂದ್ ಕಡೆ ಬರ್ತಾ ಇರುತ್ತೆ, ಒಂದು ಹೋಗ್ತಾ ಇರುತ್ತೆ. ಇದು ಕೊಚ್ಚೆ ಹಾಕೋತಾ ಇರೋದು, ತೊಳ್ಕೊಳ್ತಾ ಇರೋದು, ಎರಡೂ ಬರ್ತಾ ಇರಬೇಕು. ಆವಾಗಲೇ ಜೀವನ ಅದೇ ಎಲ್ಲ ದುಃಖಗಳನ್ನು ಸಂಪಾದನೆ ಮಾಡ್ತಿರೋದು, ದುಃಖ. ಯಾವಾಗ ಹೆಣ್ಣು ಅಂತ ಹೇಳಿದ್ರೆ ಯಾವಾಗ ಉಸಿರು ಹೋಗುತ್ತೆ ಅವಾಗ ಹೆಣ್ಣಾಗುತ್ತೆ ಅಂತ ಹೇಳುತ್ತೆ. ಅದು ಜೀವನ ಪೂರ್ತಿ ಪಾಠ ಕಲಿಯೋದೇ ಆಗುತ್ತೆ. ಪ್ರತ್ಯಗಾತ್ಮನ ಆತ್ಮತ್ವಂ ದುಃಖಸ್ಮಿ ತಸ್ಯ ಬಾಧಯ ದಶಮಂ ನವಮಸ್ಯೇವ ವೇದಛೇದ ವಿರುದ್ಧತಾ. ಪ್ರತ್ಯಗಾತ್ಮನಃ ಆತ್ಮತ್ವಂ ದುಃಖಸ್ಮಿ ತಸ್ಯ ಬಾಧಯ ದಶಮಂ ನವಮಸ್ಯೇವ ವೇದಛೇದ ವಿರುದ್ಧತಾ. ಪ್ರತ್ಯಗಾತ್ಮನಃ ಆತ್ಮತ್ವಂ ದುಃಖಸ್ಮಿ ದುಃಖಿ ಅಸ್ಮಿ. ಯಾವ ಸಂಧೆ? ಎಣ್ಸಂಧಿ. ಅಸ್ಮಿ ಇತಿ ಅಸ್ಯ. ಯಾವ ಸಂಧೆ? ಅಸ್ಮಿ ಇತಿ ಅಲ್ಲಪ್ಪ, ಸವರ್ಣ. ಬಾಧಯ ದಶಮಂ ನವಮಂ. ನವಮಂ ಎಲ್ಲಿದೆಯೋ? ನವಮಸ್ಯ ಏವ. ಏವನ ಇವ. ಯಾವ ಸಂಧೆ? ಗುಣ. ಹಾ. ವೇದ ಚೇ ಅವಿರುದ್ಧತ. ದುಃಖಿ ಅಸ್ಮಿ ಇತಿ ಅಸ್ಯ ಜ್ಞಾನಸ್ಯ ಬಾಧೆಯ. ನಾನು ದುಃಖಿಯಾಗಿದ್ದೀನಿ ಎಂಬ ಈ ಜ್ಞಾನದ ಬಾಧೆಯಿಂದ ಪ್ರತ್ಯಗಾತ್ಮನೇವ ಆತ್ಮತ್ವಂ. ಅವಾಗ ನನ್ಗೆ ಯಾರ ಆತ್ಮ ಆಗ್ತಾನೆ? ದುಃಖಿ ಆತ್ಮ ಅಂತ ಆಗೋದೇ ಇಲ್ಲ. ದುಃಖಿಯಾಗಿದ್ದೀನೋ ಅನ್ನೋ ಜ್ಞಾನವನ್ನು ಬಾಧೆ ಮಾಡುವ ತಿಳುವಳಿಕೆಯಿಂದ ನಮ್ಮ ಆತ್ಮ ಪ್ರತ್ಯಗಾತ್ಮ ಅಂತ ಉಂಟುತ್ತೆ. ಹಾಗೆಂದ್ರೆ 9 ಎಂಬ ಬಾಧೆಯಿಂದ ಆವಾಗ ನಾನು 10 ಗೊತ್ತಾದಾಗ ದಶಮಂ ಇವ ಅವ ನವಮದ ಬಾಧೆಯಿಂದ 10 ಹ್ಯಾಕ್ ತಿಳ್ಕೊತಾನೋ, 10 ತಿಳ್ಕೊಂಡ್ಮೇಲೆ 9 ಬಾಧೆ ಆಗುತ್ತೋ, 9 ಬಾಧೆ ಮಾಡ್ಕೊಂಡು 10 ತಿಳ್ಕೊತಾನೋ ಅಂತ ಹೇಳಿದ್ರೆ 10 ಗೊತ್ತಾದ ಕೂಡಲೇ 9 ಬಾಧೆ ಆಗುತ್ತೆ. 9ನೇ ಜನ ಅಂತ. ಅದೇ ರೀತಿ ದುಃಖಿಯಾಗಿದ್ದೀನಿ ಅನ್ನೋ ಜ್ಞಾನದ ಬಾಧೆಯಿಂದ ನಾನು ಪ್ರತ್ಯಗಾತ್ಮನೇ ನನ್ನ ಆತ್ಮ ಅಂತ ಗೊತ್ತಾಗುತ್ತೆ. ಎಲ್ಲಿವರೆಗೆ ಪ್ರತ್ಯಗಾತ್ಮ ನಮ್ಮ ಆತ್ಮ ಗೊತ್ತಾಗಲ್ವೋ ಅಲ್ಲಿವರೆಗೆ ದುಃಖಿಯಾಗಿದ್ದೀನಿ ಬಾಧೆ ಆಗೋಲ್ಲ. ಎಲ್ಲಿವರೆಗೆ ದುಃಖಿಯಾಗಿದ್ದೀನಿ ಜ್ಞಾನ ಬಾಧೆ ಆಗೋಲ್ವೋ ಅಲ್ಲಿವರೆಗೆ ಪ್ರತ್ಯಗಾತ್ಮನೇ ನನ್ನ ಆತ್ಮ ಅನ್ನೋದು ಗೊತ್ತಾಗೋದಿಲ್ಲ. ನವಮನ ಜ್ಞಾನವು ನವಮನ ಅಂದ್ರೆ 9ನೇ ನವಮನ ಅಂತ ಯಾವ ನವಮಾನ ನವಮನ ಜ್ಞಾನವು ಹೇಗೆ ಆಭಾಸ ಮಾತ್ರವೋ ಹಾಗೆಯೇ ದುಃಖಿಯು ನಾನು ಎಂಬುದು ಆಭಾಸ ಮಾತ್ರವಾಗಿದೆ. ಜೋರಾಗ್ತಿದ್ಯಾ? ಏನಾಗ್ತಿಲ್ಲ. ಅವ್ರು ಮಾತಾಡ್ತಿದ್ದೆ, ನಂಗೆ ಆದ್ದರಿಂದ ವಾಕ್ಯದಿಂದ ಅದುಃಖಿಯಾದ ಪ್ರತ್ಯಗಾತ್ಮನು ನಾನು ಎಂದು ತಿಳಿಯುವುದು ಯಾವ ಪ್ರಮಾಣಕ್ಕೂ ವಿರುದ್ಧವಲ್ಲ. ಪ್ರಸಂಖ್ಯಾನವನ್ನು ಕಲ್ಪಿಸಿದರೆ ಬರುವ ಶ್ರುತಹಾನಿ, ಅಶ್ರುತ ಕಲ್ಪನೆ, ವೇದ ಅಪ್ರಾಮಾಣ್ಯ, ಮುಕ್ತಿಯ ನಿತ್ಯತ್ವ ಮುಂತಾದ ದೋಷಗಳೂ ಇಲ್ಲಿಲ್ಲ. ಮುಕ್ತಿಯ ನಿತ್ಯತ್ವ
ಮುಕ್ತಿ ಅನಿತ್ಯ. ಇದು ವೇದ ವೇದ ಅವಿರುದ್ಧ ತಾನು ವಿರೋಧವಿಲ್ಲ ಅಂದ್ರೆ ಏನೇನು ವಿರೋಧವಿಲ್ಲ ಅಂದ್ರೆ ಅಶ್ರುತವಾದ ಪ್ರಸಂಖ್ಯೆಯನ್ನು ಕಲ್ಪನೆ ಮಾಡೋ ಅವಶ್ಯಕತೆ ಇಲ್ಲ. ಶ್ರುತವಾದ ವಾಕ್ಯಾರ್ಥ ಜ್ಞಾನ ಬಿಟ್ಟ ದೋಷವೂ ಬರಲ್ಲ. ಆಮೇಲೆ ವೇದ ಪ್ರಾಮಾಣ್ಯ ಪ್ರತ್ಯಕ್ಷಕ್ಕೆ ವಿರುದ್ಧವಾದ ವೇದ ಪ್ರಾಮಾಣ್ಯ ಹೋಗ್ಬಿಡುತ್ತಲ್ಲ ಅಂತ ಅದೂ ಆಗಲ್ಲ. ಮುಕ್ತಿಯು ಪಡ್ಕೊಂಡಿದ್ದಾದ್ರೆ ಅನಿತ್ಯವಾಗುತ್ತಲ್ಲ ಅಂದ್ರೆ ಪಡ್ಕೊಳ್ಳೋದಲ್ಲ, ಜ್ಞಾನ ಮಾತ್ರ. ಅದ್ರ ಮುಕ್ತಿಯು ಅನಿತ್ಯವಾಗಲ್ಲ. ಪ್ರಸಂಖ್ಯಾನವಾದ ಪ್ರಕಾರವಾಗಿಯೇ ವೇದ ಪ್ರಮಾಣವಲ್ಲ ಅಂತ ಆಗುತ್ತೆ. ಏಕೆ ವೇದ ತಿಳಿಸ್ಕೊಟ್ರು ಪ್ರಸಂಖ್ಯಾದಿನ ಗೊತ್ತಾಗತ್ತೆ ಅಂದ್ರೆ ವೇದಿನ ಗೊತ್ತಾಗಲ್ಲ ಅಂತ ಆಗುತ್ತೆ. ಪ್ರಸಂಖ್ಯಾದಿನ ಪಡ್ಕೊಂಡ ಮುಕ್ತಿ ಅನಿತ್ಯವೂ ಆಗತ್ತೆ. ಆಮೇಲೆ ವೇದದಲ್ಲಿ ಎಲ್ಲಿ ಹೇಳಿದೆ ಅದು ಪ್ರಸಂಖ್ಯಾನ ಕಲ್ಪನೆ ಮಾಡೋದು. ವಾಕ್ಯಾರ್ಥ ಜ್ಞಾನದಿಂದಲೇ ಮುಕ್ತಿ ಆಗತ್ತೆ ಅಂತ ಹೇಳಿದ್ರೆ ಕೈ ಬಿಡೋದು. ಈ 4 ದೋಷ ನಿಮಗೆ ಬರುತ್ತೆ, ನಮಗೆ ಈ 4 ದೋಷವೂ ಬರಲ್ಲ. ನಮ್ಮ ಪ್ರಕಾರ ವೇದ ವಿರೋಧವೂ ಇಲ್ಲ, ಯಾವ ವಿರೋಧವೂ ಇಲ್ಲ, ಮುಕ್ತಿ ವಿರೋಧವೂ ಇಲ್ಲ ಅಂತ. ಈ ಮತ್ತೆ ನಾನು ನಿತ್ಯ ಮುಕ್ತನಾಗಿದ್ದೀನಿ ಅನ್ನೋ ತಿಳುವಳಿಕೆ ಹೇಗಾಗತ್ತೆ ಅಂತ ಕೇಳಿದ್ರೆ ನಿತ್ಯ ಮುಕ್ತತ್ವ ವಿಜ್ಞಾನಂ ವಾಕ್ಯಾತ್ ಭವತಿ ನಾನ್ಯತಃ ವಾಕ್ಯಾರ್ಥಸ್ಯಾಪಿ ವಿಜ್ಞಾನಂ ಪದಾರ್ಥ ಸ್ಮೃತಿಪೂರ್ವಕಂ ನಿತ್ಯಮುಕ್ತಸ್ಯ ವಿಜ್ಞಾನಂ ವಾಕ್ಯಾತ್ ಭವತಿ ನಾನ್ಯತಃ ವಾಕ್ಯಾರ್ಥಸ್ಯಾಪಿ ವಿಜ್ಞಾನಂ ಪದಾರ್ಥ ಸ್ಮೃತಿಪೂರ್ವಕಂ ನಿತ್ಯಮುಕ್ತತ್ವ ವಿಜ್ಞಾನಂ ವಾಕ್ಯಾತ್ ಭವತಿ ನ ಅನ್ಯತಃ ವಾಕ್ಯಾರ್ಥಸ್ಯ ಅಪಿ ವಿಜ್ಞಾನಂ ಪದಾರ್ಥ ಸ್ಮೃತಿಪೂರ್ವಕಂ. ನಾನು ಎಂದೆಂದಿಗೂ ಮುಕ್ತನಾದವನೇ ಆಗಿರುತ್ತೇನೆ ಎಂಬ ತಿಳುವಳಿಕೆಯು ವಾಕ್ಯದಿಂದಲೇ ಆಗುವುದು. ವಾಕ್ಯಾದೇವ ಅಂತ ವಾಕ್ಯಾಬೋಧಿಯಿಂದ ವಾಕ್ಯಾದೇವ. ಯಾಕಂದ್ರೆ ಹೇಗೆ ರೂಪಜ್ಞಾನ ಕಣ್ಣಿನಿಂದಲೇ ಆಗುತ್ತದೆಯೋ, ಶಬ್ದಜ್ಞಾನ ಕಿವಿಯಿಂದಲೇ ಆಗುತ್ತದೆಯೋ, ನಾನು ನಿತ್ಯ ಮುಕ್ತ ಅನ್ನೋ ಜ್ಞಾನ ವಾಕ್ಯದಿಂದ ಆಗುತ್ತೆ. ವಾಕ್ಯದಿಂದಲೇ ಉಪನಿಷದ್ ವಾಕ್ಯದಿಂದ. ಆಮೇಲೆ ಅದರ ಅರ್ಥ ಇಟ್ಕೊಂಡು ಕನ್ನಡ ವಾಕ್ಯವೂ ಆಗ್ಬೋದು, ಲೌಕಿಕ ಭಾಷೆ ವಾಕ್ಯವೂ ಆಗ್ಬೋದು. ಒಟ್ಟು ಶ್ರುತಿ ಹೇಳಿಕೊಟ್ಟ ವಾಕ್ಯವನ್ನ ಲೌಕಿಕ ಭಾಷೆಯಿಂದ ಹೇಳಿದ್ರು ಆಗುತ್ತೆ. ತತ್ವಮಸಿ ವಾಕ್ಯವನ್ನೇ ಹೇಳ್ಬೇಕು, ಅದೇ ನೀನು ಅಂತ ಹೇಳಿದ್ರು ಆಗುತ್ತೆ. ತತ್ವಮಸಿ ಅಂತ ಹೇಳಬೇಕು, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬೇಕು ಅಂತ ಹಾಗೆ ಹೇಳ್ತಿಲ್ಲ. ಅದೇ ನೀನ ಇತ್ಯಾದಿ ಕನ್ನಡ ಭಾಷೆ ವಾಕ್ಯ ಆದ್ರೂ ಅದು ಸಂಸ್ಕೃತ ಶ್ರುತಿ ವಾಕ್ಯವೇ ಅದು. ಅದರ ಭಾಷೆಯನ್ನೇ ಹಾಗೆ ತಗೋಬೇಕು ಅಂತ ಹೇಳ್ತಾ ಇಲ್ಲ. ಆ ವಾಕ್ಯದ ಅರ್ಥವನ್ನು ಇಟ್ಕೊಂಡು ಯಾವ ಭಾಷೆ ಆದ್ರೂ ಸರಿ, ಅದು ವಾಕ್ಯದಿಂದಲೇ ನಾನು ನಿತ್ಯ ಮುಕ್ತನಾಗಿದ್ದೀನಿ ತಿಳುವಳಿಕೆ ಆಗುತ್ತೆ. ಹೋಗಿ ಅನ್ಯತಃ ಬೇರೆಯಿಂದ ಆಗೋದಿಲ್ಲ. ಹಾಗೆ ವಾಕ್ಯಾರ್ಥ ಜ್ಞಾನ ಹೇಗಾಗುತ್ತೆ ಅಂದ್ರೆ ವಾಕ್ಯದಲ್ಲಿರುವ ಪದಗಳ ಜ್ಞಾನದಿಂದ ಆಗುತ್ತೆ. ಪದಾರ್ಥ ಸ್ಮೃತಿಯನ್ನು ನೆನಪಾಗಬೇಕು. ಇನ್ನು ನಾಯಿ ಅನ್ಕೊಳ್ಳಿ ನಾಯಿ ಗ್ಯಾಪ್ ಆಗ್ಬೇಕು, ಅವಾಗ ನಾಯಿ ಪದ ಕಷ್ಟ ಆಗುತ್ತೆ. ಹಸು ಅನ್ಕೊಳ್ಳಿ ಹಸು ಪದ ಗ್ಯಾಪ್ ಆಗ್ಬೇಕು, ಆ ಪದಾರ್ಥ ಜ್ಞಾನ ಇದೆ. ನಾನು ಪದೋಚ್ಚಾರಣೆ ಮಾಡಿದಾಗ ಆ ವಸ್ತು ನಿಮಗೆ ಜ್ಞಾಪಕ ಆಗದೆ ಹೋದ್ರೆ ಆ ಪದಾರ್ಥ ಗೊತ್ತಾಗೋದೇ ಇಲ್ಲ. ಪುಸ್ತಕ ಅನ್ಕೊಳ್ಳೆ ಅವನಿಗೆ ಪುಸ್ತಕ ಇದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಾಗುತ್ತೆ. ಹಾಗೆ ಅಹಂ ಅನ್ನುವಾಗ ಅಥವಾ ತೊಂಬಂದಾಗ ಅದು ಯಾವುದನ್ನ ಹೇಳ್ತಿದ್ದಾನೆ ಗೊತ್ತಾಗಬೇಕು. ಆ ತೊಂಬದಕ್ಕೆ ಅರ್ಥವೇ ಗೊತ್ತಿದೆ. ದೇಹವನ್ನು, ಇಂದ್ರಿಯವನ್ನು, ಮನಸ್ಸನ್ನು, ಬುದ್ಧಿಯನ್ನು ಇಟ್ಕೊಂಡ್ರೆ ತಿಪ್ಪಲಾಗ ಹೊರಡು ವಾಕ್ಯಾರ್ಥ ಜ್ಞಾನ ಆಗಲ್ಲ. ವಾಕ್ಯದಲ್ಲಿರುವ ಪದಗಳ ಅರ್ಥವನ್ನ ನೆನೆಸಿಕೊಳ್ಳುವುದರ ಮೂಲಕವಾಗಿ ವಾಕ್ಯಾರ್ಥವಾಗತ್ತೆ. ಆಮೇಲೆ ಅನ್ವಯ ವ್ಯತಿರೇಕಾಭ್ಯಾಂ ಪದಾರ್ಥ ಸ್ಮರ್ಯತೆ ಧ್ರುವಂ ಏವಂ ನಿರ್ದುಃಖಮಾತ್ಮಾನಂ ಅಕ್ರಿಯಂ ಪ್ರತಿಪದ್ಯತೆ. ಅನ್ವಯ ವ್ಯತಿರೇಕಾಭ್ಯಾಂ ಪದಾರ್ಥ ಸ್ಮೃತಿಪೂರ್ಯತೆ ಧ್ರುವಂ ಏವಂ ನಿರ್ದುಃಖಮಾತ್ಮಾನಂ ಅಕ್ರಿಯಂ ಪ್ರತಿಪದ್ಯತೆ. ಅನ್ವಯ ವ್ಯತಿರೇಕಾಭ್ಯಾಂ ಪದಾರ್ಥಃ ಸ್ಮರ್ಯತೆ ಧ್ರುವಂ ಏವಂ ನಿರ್ದುಃಖಮಾತ್ಮಾನಂ ಪ್ರತಿಪದ್ಯತೆ. ಹೀಗೆ ಪದಾರ್ಥ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ನಮ್ಮ ಲೋಕದ ಭಾಷೆಯಲ್ಲೂ ಪದದ ಅರ್ಥ ಹೇಗೆ ಗೊತ್ತಾಗುತ್ತೋ ಅಲ್ಲೂ ಹಾಗೆ ಗೊತ್ತಾಗೋದು. ಲೋಕದಲ್ಲೂ ಅನ್ವಯ ವ್ಯತಿರೇಕದಿಂದಲೇ ಪದಾರ್ಥ ಜ್ಞಾನ ಆಗೋದು. ಅನ್ವಯ ವ್ಯತಿರೇಕ ಮಾಡ್ಕೊಂಡ್ರೆ ಪದಾರ್ಥ ಜ್ಞಾನ ಆಗೋದೇ ಇಲ್ಲ. ಕುರ್ಚಿ ಅನ್ನೋ ಪದಕ್ಕೂ ಆ ಅರ್ಥಕ್ಕೂ ಒಂದು ಸಂಬಂಧ ಆದ್ಮೇಲೆ ಆ ಜಾತಿ ಎಲ್ಲೆಲ್ಲಿಗೆ ಅದು ಆ ಪದ ಅನ್ವಯವಾಗುತ್ತೆ. ನೀವು ಮೈಸೂರಿಗೆ ಹೋದಾಗ್ಲೂ
ಕುರ್ಚಿ ಪದಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಬೆಂಗಳೂರು ಕುರ್ಚಿ ತಗೊಂಡು ಹೋಗ್ಬೇಕಾಗಿಲ್ಲ. ಮೈಸೂರು ಆ ಪದಾರ್ಥ ನೋಡ್ಕೊಂಡಿನೇ ಪದ ಜ್ಞಾಪಕ ಆಗುತ್ತೆ. ಪದ ಹೇಳ್ಕೊಂಡಿನೇ ಪದ ಅಲ್ಲಿ ಯಾರೋ ಹೋದ್ಮೇಲೆ ಅಲ್ಲೇ ಇದೆ ಕುರ್ಚಿ ತಗೊಳ್ಳಿ ಅಂತಂದಾಗ ಕುರ್ಚಿಯಿಂದ ಏನು ಅಂತ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಆ ಕುರ್ಚಿ ಅನ್ನೋ ಪದ ಆ ಜಾತಿಯ ಮೇಲೆ ಹೇಳ್ಬಿಡುತ್ತೆ. ಅದು ಎಲ್ಲ ಪದಾರ್ಥದಲ್ಲೂ ಆ ಪದ ಅನ್ವಯವಾಗುತ್ತೆ. ಹಾಗೆ ಇನ್ನೊಂದು ವ್ಯತಿರೇಕವಾಗುತ್ತೆ. ಕುರ್ಚಿಯಲ್ಲಿ ಕೂತ್ಕೊಳ್ಳೋ ಪುಸ್ತಕದ ಮೇಲೆ ಪುಸ್ತಕ ಮೇಲೆ ಕೂತ್ಕೊಳ್ಳಲ್ಲ. ಕುರ್ಚಿ ಮೇಲೆ ಕೂತ್ಕೊಳ್ಳೋಂತಂದೇನೋ ಅದು ಕುರ್ಚಿಯಿಂದ ಪುಸ್ತಕ ಅಲ್ಲ, ಪೆನ್ ಅಲ್ಲ, ಚೆಂಡ್ ಅಲ್ಲ, ಇನ್ನೇನೋ ಮತ್ತೊಂದಲ್ಲ ಅಂತ ಆ ಪದ ಬಾಕಿ ಇದನ್ನ ಬೇರೆ ಆಗುತ್ತೆ. ಆ ಜಾತಿಗಳೆಲ್ಲ ಅನ್ವಯ ಆಗುತ್ತೆ. ಹೀಗೆ ಅನ್ವಯ ವ್ಯತಿರೇಕ ಪ್ರತಿಯೊಂದು ಪದವನ್ನು ನಾವೇ ಹೀಗೆ ತಿಳ್ಕೊಂಡಿರೋದು. ನಾವು ಕನ್ನಡ ಭಾಷೆಯಲ್ಲಿ ಸಾವಿರಾರು ಪದ ತಿಳ್ಕೊಂಡಿದ್ದೀವಿ ಅಂದ್ರೆ ಆ ಸಾವಿರಾರು ಪದಕ್ಕೂ ಕೂಡ ನಾವು ಅನ್ವಯ ವ್ಯತಿರೇಕ ಪದವನ್ನು ಬಳಸಿಲ್ವೇ ಹೊರತು ವ್ಯವಹಾರದಲ್ಲಿ ಆ ಪದವನ್ನು ಬಳಸದೇ ಹೋದ್ರು ಆ ಪ್ರೊಸೀಜರ್ ಇದ್ದೇ ಇದೆ. ಆ ಪ್ರೊಸೀಜರ್ ಇಂದ ನಮ್ಗೆ ಅರ್ಥ ಜ್ಞಾನ ಆಗೋದು. ಇದು ಹೋದ್ರೆ ನಮ್ಗೆ ಪದಾರ್ಥ ಜ್ಞಾನ ಆಗೋದೇ ಇಲ್ಲ. ಆ ಪ್ರೊಸೀಜರ್ ಮಾತ್ರ ಆ ಟರ್ಮ್ ಗೊತ್ತೇ ಹೋದ ಇದು ಅನ್ವಯ ವ್ಯತಿರೇಕ ಟರ್ಮ್ ಗೊತ್ತಿದೆ ಹೋದ್ರು ಆ ಮೆಥಡ್ ಅಲ್ಲಿ ಜ್ಞಾನ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗ ಇಂಗ್ಲಿಷ್ ಭಾಷೆ ಆಗಲಿ, ಹಿಂದಿ ಆಗಲಿ, ತೆಲುಗು ತಮಿಳು ಆಗಲಿ, ಯಾವ ಭಾಷಾ ಜ್ಞಾನ ಆಗಬೇಕಾದ್ರೂ ಆ ಪದಗಳಿಗೆ ನಾವು ಅರ್ಥ ಗಟ್ಟಿ ಹೊಡಿಬೇಕು. ಅದಾವಾಗ ಅದಾದಲ್ಲಿ ಗುರ್ರ ಅಂತ ಒಂದು ತೆಲುಗಲ್ಲಿ ಗುರ್ರ ಗುರ್ರ ಅಂದ್ರೆ ಕುದುರೆಗೆ ಗುರ್ರ ಅಂತಾರೆ. ಗುರ್ರ ಅಂದ್ರೆ ಕುದುರೆ, ಕುದುರೆಗೆ ಗುರ್ರ, ಗುರ್ರ ಅಂದ್ರೆ ಕುದುರೆ, ಕುದುರೆಗೆ ಗುರ್ರ ಅಂತ ಹೇಳಿ ಗಟ್ಟಿ ಹೊಡ್ಕೊಂಡು ಆಮೇಲೆ ಇನ್ನೊಂದು ಕೇಳಿದ ಆಮೇಲೆ ಗೇದ ಗಾಡಿದ ಆ ಪದಕ್ಕೆಲ್ಲ ಅರ್ಥ ಮಾಡ್ತಾರೆ. ಗೇದ ಅಂದ್ರೆ ಎಮ್ಮೆ, ಗಾಡಿದ ಅಂದ್ರೆ ಕತ್ತೆ ಅಂತ ಏನ್ ಮಾಡ್ತಾರೆ. ಆವು ಅಂದ್ರೆ ಹಸು ಅಂತ ಆ ಪದಾರ್ಥ ಜ್ಞಾನ ಆ ಪದಕ್ಕೂ ಅರ್ಥಕ್ಕೂ ಜ್ಞಾನ ಗಟ್ಟುವುದು. ಆಮೇಲೆ ಪದವನ್ನು ನೋಡಿದಾಗ ಆ ಪದ ಜ್ಞಾಪಕ ಆಗೋದು, ಆ ಜ್ಞಾಪಕ ಆದ ಪದಕ್ಕೆ ಅರ್ಥ ನೋಡುವುದು. ಇದು ಇದೇ ಪ್ರೊಸೀಜರ್. ಹಾಗೆ ಪದಾರ್ಥ ಜ್ಞಾನವು ಅನ್ವಯ ವ್ಯತಿರೇಕ ಪೂರ್ವಕವಾಗಿ ಅದಿಲ್ಲೂ ಹಾಗೆ ನಾನು ಎಂಬ ಪದಾರ್ಥ ದೇಹೇಂದ್ರಿಯ ಮನೋಬುದ್ಧಿ ಎಲ್ಲದನ್ನೂ ಸೇರ್ಕೊಂಡಿದೆ. ಅದು ಅನ್ವಯವಾಗಿದೆ. ಆದ್ರೆ ದೇಹ ಇಂದ್ರಿಯ ಅಲ್ಲ, ಇಂದ್ರಿಯ ದೇಹ ಅಲ್ಲ, ದೇಹ ಇಂದ್ರಿಯ ಮನಸ್ಸಲ್ಲ, ಮನಸ್ಸು ದೇಹೇಂದ್ರಿಯವಲ್ಲ, ಬುದ್ಧಿ ದೇಹೇಂದ್ರಿಯ ಮನಸ್ಸಲ್ಲ, ಮನಸ್ಸು ದೇಹೇಂದ್ರಿಯ ಬುದ್ಧಿ ದೇಹೇಂದ್ರಿಯ ಅಲ್ಲ. ಅದು ನಾನು ಮಾತ್ರ ಎಲ್ಲದನ್ನೂ ಸೇರ್ಕೊಂಡಿರ್ತೀನಿ, ಎಲ್ಲವನ್ನೂ ಬಿಟ್ಟಿರ್ತೀನಿ. ಇಲ್ಲಿ ಎಲ್ಲದರಲ್ಲೂ ಕಾಮನ್ ಆಗಿರುವ ಕೂತ್ಕೊಂಡಿದ್ದೀನಿ ದೇಹ ಆಗಿರ್ತೀನಿ, ನೋಡ್ತಾ ಇದ್ದೀನಿ ಇಂದ್ರಿಯ ನಾನಾಗಿರ್ತೀನಿ, ಯೋಚನೆ ಮಾಡೋ ಮನಸ್ಸು ನಾನಾಗಿರ್ತೀನಿ, ತಿಳ್ಕೊಳ್ಳೋ ಬುದ್ಧಿ ನಾನಾಗಿರ್ತೀನಿ, ಕ್ರಿಯೆ ಮಾಡಿದ್ರೆ ಪ್ರಾಣ ನಾನಾಗಿರ್ತೀನಿ, ಅಭಿಮಾನ ಪಡ್ಕೊಂಡಾಗ ಅಹಂ ಪ್ರತಿ ನಾನಿದ್ದೆ. ಅದೇನಲ್ಲದೆ ಇದ್ದಾಗಲೂ ನಿದ್ದೆಯಲ್ಲೂ ನಾನಿದ್ದೀನಿ, ಆ ಚಿದಾಭಾಸದಲ್ಲೂ ಇದಮಂಶ ಬಿಟ್ಟಾದಾಗಲೂ ನಾನು ಒಂದು ಲಕ್ಷಿತವಾದ ಅನುಭವ ಇದೆ. ಆ ನಾನು ಪದಕ್ಕೆ ಅರ್ಥ ಅಲ್ಲ ಅಷ್ಟೇ. ನಾನು ಪದವನ್ನು ನಾವು ಏನ್ ಮಾಡ್ಬಿಟ್ಟಿದೀವಿ, ಬೆರಿಕೆ ಪದ ಮಾಡ್ಕೊಂಡ್ಬಿಟ್ಟಿದೀವಿ. ಶುದ್ಧವಾದ ಸ್ವರೂಪ ನಾವು ಅಂತ ಇಲ್ಲ. ಆದರೆ ಶುದ್ಧವಾದ ಸ್ವರೂಪಕ್ಕೆ ಪದ ಇಲ್ಲ. ಆ ಶುದ್ಧವಾದ ಸ್ವರೂಪ ಬೆರಕಿಯಾಗ್ಬಿಟ್ಟು ನಾನೂನ ರೂಪದಿಂದ ತೋರ್ತಾ ಮೋಸ ಆಗ್ತಾ ಇದೆ. ಹೀಗೆ ಅನ್ವಯ ವ್ಯತಿರೇಕದಿಂದಲೇ ಪದಾರ್ಥವು ಧ್ರುವಮನ ಖಂಡಿತವಾಗಿ ಸ್ಮರ್ಯತೆ ನೆನಪಿಗೆ ಮಾಡಲ್ಪಡುತ್ತದೆ. ಈ ರೀತಿ ಏವಂ ನಿರ್ದುಃಖಂ ಆತ್ಮ, ಹೀಗೆ ದುಃಖವಿಲ್ಲದೆ ಇರುವಂತಹ ಆತ್ಮನನ್ನ ಅದು ಎಂತ ಅಕ್ರಿಯಂ, ಕ್ರಿಯಾ ಸಂಬಂಧವಿಲ್ಲ, ದುಃಖ ಸಂಬಂಧವಿಲ್ಲ. ಇದು ನಮ್ಮ ಅನುಭವ ಪಾಠ ಹೇಳ್ಕೊಡ್ತಾ ಇದೆ. ನಮ್ಗೆ ದುಃಖವಾದಾಗಲೂ ನಾವು ದುಃಖಕ್ಕೆ ಸಾಕ್ಷಿಯಾಗಿರ್ತೀವಿ, ಕ್ರಿಯಾರೂಪ ಆಗಿದ್ದಾಗಲೂ ಕ್ರಿಯೆಗೆ ನಾವು ಸಾಕ್ಷಿಯಾಗಿರ್ತೀವಿ, ಕ್ರಿಯಾವಂತರಾಗಿರಲ್ಲ. ಅದು ಕ್ರಿಯೆ ಮಾಡ್ತಾ ಇದ್ರೆ ಅಭಿಮಾನ ಪಡ್ಕೊಳ್ತೀವಿ, ದುಃಖಿಯಾಗಿ ಅಭಿಮಾನ ಪಡ್ಕೊಳ್ತೀವಿ. ಅಭಿಮಾನದಿಂದ ಅನರ್ಥವೇ ಹೊರತು ವಸ್ತುತಃ ಅನರ್ಥ ಯಾರಿಗೂ ಎಲ್ಲೂ ಹೇಗೂ ಆಗ್ತಾ ಇಲ್ಲ. ಅಭಿಮಾನ ಬಿಟ್ಟು ನಾವು ಅದು ಅಭಿಮಾನ ಅವರವರಿಗೆ ಯಾರು ಬಿಟ್ಟಿದಾರೋ ಅವ್ರಿಗೆ ಗೊತ್ತಾಗತ್ತೆ ಹೊರತು ನಾನು ನೀವು ಇಲ್ಲ ಅಥವಾ ನೀನು ನನಗಿಲ್ಲ ಅಂತ ಅನ್ನೋದ್ರಿಂದ ನನಗಿಲ್ಲ ಆಗಲ್ಲ. ಅಥವಾ ಇದೇ ನಾನು ನಿಮ್ಗೆ ಆರೋಪ ಮಾಡಿದ್ರೆ ನಿಮ್ಗೆ ಇದೆ ಅಂತ ಆಗಲ್ಲ. ನೀವು ಬಿಟ್ಕೊಂಡವರಾಗಿದ್ದರೆ ನಾನು ಆರೋಪ ಮಾಡಿದ್ರು ನಿಮ್ಗೇನು ಆರೋಪ ಮಾಡಿ ಏನಂತೆ, ಎಷ್ಟೋ ಆರೋಪ ಜೊತೆ ಇದು ಒಂದು ಆರೋಪ ಅಷ್ಟೇ. ಆರೋಪವನ್ನ ನಾನೇನು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿಲ್ಲ, ಆರೋಪ ಆರೋಪ ಮಾತ್ರ. ಹಾಗಾಗಿ ವಿವೇಕದಿಂದ ಅಭಿಮಾನ ಬಿಟ್ಕೊಂಡು ಮುಕ್ತರಾಗ್ತಾನೆ. ಇಷ್ಟೇ ಈವರೆಗೆ ಹೇಳಿದ್ದರ ಸಾರವು. ವಾಕ್ಯದಿಂದ ಹೀಗೆ ಆತ್ಮನನ್ನು ಅರಿತುಕೊಂಡರೆ
ಪ್ರಸಂಖ್ಯಾನಾದಿಗಳನ್ನು ಮಾಡಬೇಕಾದದ್ದೇನೂ ಉಳಿದಿರುವುದಿಲ್ಲ. ಆ ತತ್ವಮಸಿ ಪ್ರೊಸೀಜರ್ ಹೇಳಲೇ ಇಲ್ಲ, ಅದನ್ನ ಬಿಟ್ಬಿಟ್ರು ಅಷ್ಟೇ. ಇಷ್ಟ ಇಲ್ಲಿ ಹೇಳಿದ ವಾಕ್ಯದಿಂದ ಆತ್ಮನ್ನು ತಿಳ್ಕೊಂಡ್ಬಿಟ್ರೆ ಪ್ರಸಂಖ್ಯಾನ ಬೇಕಾಗಲ್ಲ. ಜ್ಞಾನ ಆಗ್ಬಿಟ್ರೆ ಪ್ರಸಂಖ್ಯಾನ ಬೇಕಿಲ್ಲ. ಸದೇವೇತ್ಯಾದಿ ವಾಕ್ಯೇಭ್ಯ ಸ್ಫುಟತರ ಭವೇ ದಶಮಸ್ತ್ವಮಸೀತ್ಯಸ್ಮಾತ್ ಪ್ರತ್ಯಗಾತ್ಮನಿ देवेत्यादि वाक्येभ्यः प्रमास्फुटतरा भवेत् दशमस्त्वमसि तस्मात् द्वितीयं प्रत्यगात्मनि सदेवेत्यादि वाक्ये सदेव सत् एव इत्यादि वाक्येभ्यः प्रमास्फुटतरा भवेत् दशमः त्वम् असि इति अस्मात् यथा एवं प्रत्यगात्मनि. ಶ್ವೇತಕೇತು ಸತ್ಯೇ ಆಗಿರುವೆ, ಸತ್ಯ ಹೋಗಿದೆಯಲ್ಲ, ಸತ್ತೋಗಿಲ್ಲ, ಸತ್ಯ ಆಗಿದೆಯಾ. ಸತ್ತೋದವನು ಸತ್ಯ ಆಗ್ತಾನೆ, ಸತ್ತಿಗೆ ಹೋಗ್ತಾನೆ ಹೊರತು ಸತ್ತೋದ ಅಂದ್ರೆ ಇಲ್ಲ. ಆಗ ಈಗ ಮನೆಗೆ ಹೋದ ಅಂದ್ರೆ ಏನರ್ಥ? ಮನೆಯೊಳಗೆ ಸೇರ್ಕೊಂಡ ಅಂತ. ಸತ್ತಿಗೆ ಹೋದ ಅವನು, ಅದೇ ಸತ್ತೋದ. ಸತ್ತೋದ ಅಂದ್ರೆ ಡೆತ್ ಅಂತಂತಾರಲ್ಲ ಇಂಗ್ಲಿಷಲ್ಲಿ, ಡೆತ್ ಅಲ್ಲ ಅದು. ಡೆತ್ ಬೇರೆ, ಸತ್ತೋದ ಬೇರೆ. ಸತ್ತಿಗೆ ಹೋದ, ಸತ್ತೋದ, ಮಧ್ಯಮ ಲೋಪಿ ಸಮಾಸ ಅದು. ಸತ್ತೋದ ಅದು ಸತ್ಯ. ಈ ಸದೇವ ತ್ವಮಸಿ, ಸತ್ಯೇ ನೀನಾಗಿರುವೆ ಎಂಬ ಇದೇ ಮೊದಲಾದ ವಾಕ್ಯಗಳಿಂದ ಹೇಗೆ ನೀನೇ ಹತ್ತನೇವನು, ನೀನೇ ಹತ್ತನೇವನು, ಹತ್ತನೇವನು ನೀನೇ ನೋಡುವ. ಯಾವ್ದು ಆಸೆ? ಹತ್ತನೇವನು ನೀನೇ ನೋಡುವ, ನೀನೇ ಹತ್ತನೇ ನೋಡುವ. ನಿಮಗೆ ಸಂಶಯ ಇರೋದು ಹತ್ತನೇವನು ಯಾವ್ದು ಸಂಶಯವೋ, ನಾನೆಷ್ಟೇವನು ಸಂಶಯವೋ? ನಾನೆಷ್ಟೇವನು ಸಂಶಯ ಇಲ್ಲ. ಸಂಶಯ ಇರೋದು ಹತ್ತನೇವನು ಯಾರು ಗೊತ್ತಿಲ್ಲ. ಅದ ನೀನೇ ಹತ್ತನೇವನು ತಿಳ್ಬೇಕು. ಹತ್ತನೇವನು ನೀನೇ. ಹತ್ತನೇವನು ಎಲ್ಲಪ್ಪ? ಎಲ್ಲ ಹೋದ? ಹತ್ತನೇವನು ತಲೆ ಕೆರ್ಕೊಳ್ತಾ ಇದೆಯಲ್ಲ, ತಲೆ ಕೆರ್ಕೊಳ್ತಾ ಇರೋದು ನೀನೇ ಹತ್ತನೇವನು ಅನ್ನೋ ವಾಕ್ಯದಿಂದ ಆ ಹತ್ತನೇವನ ಜ್ಞಾನ ಹೇಗಾಗ್ತದೆಯೋ ಗೊತ್ತಾಗ್ತದೆಯೋ ಆ ರೀತಿ ಪ್ರತ್ಯೇಗಾತ್ಮದಲ್ಲಿ ನಾನೇ ಅಹಮಸ್ಮಿ ಪರಂಬ್ರಹ್ಮ ಸಚ್ಚಿದಾನಂದ ಸ್ವರೂಪ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅನ್ನುವಂತಹ ಜ್ಞಾನ ಉಂಟಾಗಿಯೇ ಆಗುತ್ತೆ, ಅದು ಮುಂದೆ ಬರುತ್ತೆ. ಪ್ರಬೋಧೇನ ಯಥಾ ಸ್ವಾಪ್ನಂ ಸರ್ವಂ ದುಃಖಂ ನಿವರ್ತತೆ ಪ್ರತ್ಯಗಾತ್ಮಧಿಯಾ ತದ್ವತ್ ದುಃಖಿತ್ವಂ ಸರ್ವಥಾತ್ಮನಃ. प्रबोधेन यथा स्वाप्नं सर्वं दुःखं निवर्तते प्रत्यगात्मधिया तद्वद्दुःखित्वं सर्वथात्मनः. प्रबोधेन यथा स्वाप्नं सर्वं दुःखं निवर्तते प्रत्यगात्मधिया तद्वद्दुःखित्वं सर्वथा आत्मनः. ಸರ್ವಂ ಸ್ವಾಪ್ನಂ ದುಃಖಂ ಪ್ರಬೋಧೇನ ಯಥಾ ನಿವರ್ತತೆ. ಸ್ವಪ್ನ ಕಾಲದ ಎಲ್ಲಾ ದುಃಖವು ಎಚ್ಚೆತ್ಕೊಳ್ಳಿ ಹೇಗೆ ಹೊರಟೋಗ್ಬಿಡುತ್ತೋ, ಇದಂತೂ ಬಹಳ ಅನುಭವಿಸಿದ್ವಾದ ವಾಕ್ಯ. ಸ್ವಪ್ನದಲ್ಲಿ ಕಳ್ಳರು ಬಂದು ಹೊಡಿತಾ ಇದ್ದಂಗೆ ಹಾಗೆ ನಮ್ಮನ್ನು ಕೈಕಾಲ ಕಟ್ಟಂಗಾಗಿದ್ರು, ಅಥವಾ ಇನ್ನೇನು ಹಾವು ಹೊಟ್ಟಿಸ್ಕೊಂಡು ಹುರಿಸ್ಕೊಂಡು ಏನೇನೇನೇನೇ ಕನಸಿನಲ್ಲಿ ದುಃಖವನ್ನು ನಾವು ಕಂಡಿದ್ರು, ಅನುಭವಿಸ್ತಾ ಇದ್ರು. ಕಂಡಿದ್ರು ಅಲ್ಲ, ಕಾಣ್ತಾ ಇದ್ರು, ಅನುಭವಿಸ್ತಾ ಇದ್ರು. ಟಕ್ಕನ ಎಚ್ಚರ ಆಯ್ತು ಅಂದ್ರೆ ಎಚ್ಚರ ಆಗುವಿಕೆಯಿಂದ ಸ್ವಪ್ನ ದುಃಖವಲ್ಲ ಹೇಗೆ ಮಾಯ ಆಗ್ಬಿಡುತ್ತೆ, ಬಾಧೆ ಆಗ್ಬಿಡುತ್ತೆ. ಅದೇ ರೀತಿ ತತ್ವಜ್ಞಾನವಾದಿಕೊಳ್ಳೇನೆಯೇ ಪ್ರತ್ಯಗಾತ್ಮ ಧಿಯ ಪ್ರತ್ಯಗಾತ್ಮನಃ ಧೀಯ ಪ್ರತ್ಯಗಾತ್ಮ ಏವ ಅಹಮಸ್ಮಿ ಅಹಮಸ್ಮಿ ಪರಂ ಬ್ರಹ್ಮ ನಿತ್ಯಶುದ್ಧ ಬುದ್ಧ ಮುಕ್ತ ಸ್ವಭಾವ ಸರ್ವ ದುಃಖ ವಿನ್ಮುಕ್ತ ಚೈತನ್ಯಾತ್ಮಕೋಹಂ ಅನ್ನುವಂತಹ ದೃಢವಾದಂತಹ ತಿಳುವಳಿಕೆಯಿಂದ ತನಗೆ ಇದುವರೆಗೆ ಹುಟ್ಟಾಕಿಕೊಂಡ ಆರೋಪ ಮಾಡಿಕೊಂಡಂತಹ ದುಃಖಿತ್ವ ಪೂರ್ತಿ ಹೊರಟೋಗುತ್ತೆ. ವಿಚಾರ ಮಾಡದೆ ಹೋದ್ರೆ, ಅಭಿಮಾನ ಪಟ್ಕೊಂಡ್ರೆ 100 ವರ್ಷ ಆಯ್ತು ದುಃಖ ಹೋಗಲ್ಲ.
ಅಭಿಮಾನಿಗಳಿಗೆ ಎಷ್ಟೇ ಅಭಿಮಾನದಿಂದ ಯಾವುದು ದುಃಖವನ್ನು ಕಳ್ಕೋಬಾರ್ದು. ಅಭಿಮಾನ ಬಿಟ್ಟ ಸಮಯದಲ್ಲಿಯೇ ದುಃಖ ನಿರ್ಮುಕ್ತನಾಗ್ತಾನೆ. ಕಷ್ಟ. ಅಭಿಮಾನ ಬಿಡಬೇಕು ಅಂದ್ರೆ ಅಭಿಮಾನ ಬಿಡಬೇಕು ಅಂತ ಹೇಳ್ತಾರೆ, ಅದಲ್ಲೇ ಒಂದು ಅಭಿಮಾನ ಬರುತ್ತೆ. ಹೌದು, ಏನು ಅಭಿಮಾನ ಬಿಡಬೇಕು ಅಂದ್ರೆ ಎಷ್ಟು ಸಲ ಅಭಿಮಾನ ನಿಮ್ಗಿಲ್ವ ಅಭಿಮಾನ, ನಿಮ್ಗೂ ಆಗಲ್ವ ಅಭಿಮಾನ ಆಗುತ್ತೆ. ಹೌದಪ್ಪ, ನನಗೆ ಅಭಿಮಾನ ಇದ್ದು ಅದು ನನ್ನ ದೋಷವೇ. ಅದು ನನಗೆ ಅಭಿಮಾನ ಇದ್ದಾಗ ನಿಮ್ಗೆ ಅಭಿಮಾನ ಇಟ್ಕೊಳಕ್ಕೆ ಇದೆ ಎವಿಡೆನ್ಸ್ ಆಗಲ್ಲ. ಯಾರು ಅಭಿಮಾನ ಪಟ್ಕೊಂಡ್ರು ದುಃಖ ಸಮಾನ ಅಂತ ಆದಾಗ ಅದು ನನಗೆ ನಿನಗೆ ಅವರಿಗೆ ಇವರಿಗೆ ಉದಾಹರಣೆ ಬರಲ್ಲ. ಅಭಿಮಾನ ದುಃಖ. ಅಭಿ ಅಂದ್ರೆ ಹೆಚ್ಚಾಗಿ, ಮನ್ಯತೆ ತಿಳಿಯುತ್ತಾನೆ ಅಂತ. ಏನು ಆಗಿರ್ತಾನೋ ಅದನ್ನ ಬಿಟ್ಟು ಹೆಚ್ಚಾಗಿ ಅಂದ್ರೆ ನನ್ನನ್ನು ಕರ್ಸಿಗೆ ಹೋಗ್ತದೆ ಅಂದ್ಕೊಳ್ಳೋದು, ಸುಖಿ ದುಃಖಿ ಅಂದ್ಕೊಳ್ಳೋದು, ನನ್ನನ್ನು ಯಾರಾದ್ರೂ ಅಂದ್ರು ಬಂದ್ರು ಮಾಡುದು ತಂದ್ಕೊಳ್ಳೋದು, ಅಥವಾ ನನಗೆ ರೋಗ ರುಜಿನಾಗಿ ಬಂತು ತಂದ್ಕೊಳ್ಳೋದು, ಎಲ್ಲವೂ ಅಭಿಮಾನವೇ. ಅನ್ನಿಸ್ಕೊಳ್ಳದೆ ಇದ್ದು ಅನ್ನೋಕ್ಕಾಗತ್ತಾ? ಯಾವ ಸಂಬಂಧ ಪಡೆದೇ ಇದ್ದು ಸಂಬಂಧ ಪಡೋಕ್ಕಾಗತ್ತಾ? ಏನ್ ಮಾಡೋದು, ಏನಕ್ಕೂ ಸಂಬಂಧ ಇಲ್ಲ. ಅಭಿಮಾನದಿಂದ ಬೇಜಾರಾಗುತ್ತೆ, ದುಃಖ ಆಗುತ್ತೆ, ಕಷ್ಟ ಆಗುತ್ತೆ, ಅಳು ಬರುತ್ತೆ, ಎಲ್ಲ ಆಗುತ್ತೆ. ಇದು ಯೂನಿವರ್ಸಲ್ ಆಗಿರ್ತಕ್ಕಂಥ ಕಾರಣ. ಏನ್ ಮಾಡಿದ್ರು ಹೋಗಲ್ಲ. ತತ್ವಮಸಿ ಮುಂತಾದ ವಾಕ್ಯಗಳು ಪ್ರಮಾಣವಲ್ಲ ಎನ್ನುವುದಕ್ಕೆ ತತ್ವಮಸಿ ಮುಂತಾದ ವಾಕ್ಯಗಳು ಪ್ರಮಾಣವಲ್ಲ ಎನ್ನುವುದಕ್ಕೆ ಕಾರಣವೇನೂ ಇಲ್ಲ. ಏಕೆಂದರೆ ಅವುಗಳಿಂದ ದಶಮ ವಾಕ್ಯದಿಂದ ಆಗುವಂತೆ ಅಪರೋಕ್ಷ ಜ್ಞಾನವೇ ಉಂಟಾಗುತ್ತದೆ. ಹತ್ತಿರ ಜ್ಞಾನದಿಂದ ಹೇಗೆ ನಾನು ಅದ್ರ ಸಾಕ್ಷಾತ್ ಗೊತ್ತಾಗುತ್ತೋ ಅದೇ ಪ್ರತ್ಯೇಕಾತ್ಮನೇ ಸದಸಿ ತಂದ್ಕೊಂಡಾಗ ಅಪರೋಕ್ಷ ಜ್ಞಾನ ಅವನಿಗೆ ಆಗೇ ಆಗುತ್ತೆ, ತತ್ಕಾಲ ಆಗೇ ಆಗುತ್ತೆ. ಅವುಗಳಿಂದಾದ ಜ್ಞಾನವು ಮಿಥ್ಯಾ ಜ್ಞಾನವನ್ನು ಅದರ ಕಾರ್ಯವನ್ನೂ ತೊಲಗಿಸುವುದಿಲ್ಲ ಎಂಬುದೂ ಸರಿಯಲ್ಲ. ಏಕೆಂದರೆ ಕನಸಿನ ದುಃಖವು ಎಚ್ಚರದಿಂದ ಹೋಗುವಂತೆ ಈ ಜ್ಞಾನದಿಂದಲೂ ಹೋಗಬಹುದಾಗಿದೆ. ಹಿಂದೆ 10-15 ಈ ಶ್ಲೋಕಗಳಲ್ಲಿ ತಂದೊಡ್ಡಿದ್ದ ಪೂರ್ವ ಪಕ್ಷಕ್ಕೆ ಸಮಾಧಾನವಿದು. ಅಂದ್ರೆ ಅವುಗಳಿಂದ ಯಾವುಗಳಿಂದ ತತ್ವಮಸ್ಯಾದಿ ವಾಕ್ಯದಿಂದ ಆದ ಜ್ಞಾನ ಮಿಥ್ಯಾಜ್ಞಾನ ಕಳೆದೇ ಕಳೆಯುತ್ತೆ, ಅದರ ಕಾರ್ಯ ದುಃಖಿತ್ವವನ್ನು ಕಳೆದೇ ಕಳೆಯುತ್ತೆ. ಅದು ಕಳೆಯಲ್ಲ ಅಂದ್ರೆ ಆ ತತ್ವವಾಕ್ಯ ಜ್ಞಾನ ದಂಡ ಆಯ್ತು. ಜ್ಞಾನವಾದಾಗಲೂ ದುಃಖ ಹೋಗಲ್ಲ ಅಂದ್ರೆ ಆಗ ಅಜ್ಞಾನದಿಂದ ದುಃಖವಾಗಿಲ್ಲ ಅಂತ ಆಗುತ್ತೆ, ದುಃಖವಾಗಿ ನಿಜವಾಗಿಯೂ ಆಗಿದೆ ಅಂತ ಆಗುತ್ತೆ. ಜ್ಞಾನದಿಂದಲೇ ದುಃಖ ಅಂತ ಆಗಿದ್ರೆ ಅವಾಗ ಜ್ಞಾನದಿಂದ ಹೋಗುತ್ತೆ, ಅದು ಹೊಂದುತ್ತೆ. ಜ್ಞಾನವಾದಾಗಲೂ ದುಃಖ ಹೋಗಲಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ದುಃಖ ಆಗಿದೆ ಅಜ್ಞಾನದಿಂದ ಆಗೋದೇ ಇಲ್ಲ, ಅಭಿಮಾನದಿಂದ ಅಂತ ಆಗೋದೇ ಇಲ್ಲ. ಇವು ಬೈತಾರೆ ದುಃಖ ಅಂತ, ಅದು ಅಭಿಮಾನದಿಂದ ದುಃಖ ಆಗುತ್ತೆ. ಏನ್ ಮಾಡ್ತಾರೆ ಮನುಷ್ಯನಿಗೆ? ಅಭಿಮಾನ ಇದೆಯಲ್ಲ ಎಲ್ಲಕ್ಕಿಂತ ಕಷ್ಟ. ಒಂದ್ ರೀತಿ ಅಜ್ಞಾನಕ್ಕಿಂತಲೂ ಅಭಿಮಾನ ಕಷ್ಟ ಗೊತ್ತಾ? ಅಭಿಮಾನ ಬಿಟ್ಕೊಂಡ್ರೆ ಅಜ್ಞಾನ ಬಿಡಿಸ್ಬೋದು, ಆದ್ರೆ ಅಭಿಮಾನ ಇಟ್ಕೊಂಡ್ರೆ ಅಜ್ಞಾನ ಬಿಡ್ಸಕ್ಕಾಗಲ್ಲ, ಅಭಿಮಾನ ಬಿಡ್ಸಕ್ಕಾಗಲ್ಲ. ಅಭಿಮಾನನೇ ಅಜ್ಞಾನ ಅಲ್ವಾ ಗುರುಗಳೇ? ಅಲ್ಲ, ಅಭಿಮಾನ ಅಜ್ಞಾನದ ಕಾರ್ಯಮ್ಮ. ಗೊತ್ತಿದೆ ಇದ್ದಾಗ ಅಭಿಮಾನ ಉಂಟಾಗುತ್ತೆ, ಅಭಿಮನ್ಯತೆ ಹೆಚ್ಚಾಗಿದ್ದಾರೆ. ಆದ್ರೆ ಅಭಿಮಾನ ಪಟ್ಕೊಂಡವನಿಗೆ ವಾಕ್ಯಾರ್ಥವೂ ಆಗಲ್ಲ, ಲೌಕಿಕ ವಿಷಯದಲ್ಲೂ ಜ್ಞಾನ ಆಗಲ್ಲ, ಲೌಕಿಕ ವಿಷಯದಲ್ಲೂ ಹಠ ಬಂದ್ಬಿಡುತ್ತೆ. ಅಭಿಮಾನ ಪಡ್ಕೊಂಡ್ಬಿಟ್ರೆ ಅದು ಹೌದು ಹಾಗೆ ಸರಿ, ನಾನು ಮಾಡಿದೆ ಅಂತ ಮನುಷ್ಯನಿಗೆ ತಾನು ಏನ್ ಇದಾಗುತ್ತಾನೋ ಅದ್ರ ಮೇಲೆ ಹಠ ಬಂದ್ಬಿಡುತ್ತೆ ಹೊರತು ಏನ್ ಮಾಡುದು ತನ್ನ ರೆಡಿ ಆಗಲ್ಲ. ಅದು ಅಭಿಮಾನ ಬಹಳ ಕಷ್ಟ, ತುಂಬಾ ಬಾಧೆ ಮಾಡ್ತದು. ಪಂಡಿತಾನಾಮಪಿ ಮಹಾಮೋಹ ಸ್ಥಾನಂ ಅಂತ ಹೇಳಿದ್ರಲ್ಲ, ಅದು ಮಹಾ ಇದು, ಅದು ಅಭಿಮಾನಾಸುರ ಅಂತ ಅದಕ್ಕೆ ಹೆಸರು. ರಾವಣಾಸುರ, ಬಕಾಸುರ ಅನ್ನೋ ಹಾಗೆ ಅಭಿಮಾನಾಸುರ ಅವನು. ಅಭಿಮಾನಾಸುರದಿಂದ ಹೇಳ್ಕೊಂಡ್ಬಿಟ್ಟಾರೆ. ಆ ಅಸುರ ಅಷ್ಟು ಸುಲಭ ಹೋಗಲ್ಲ ಅವನು. ಗುರುಗಳೇ, ಏನ ತ್ಯಜೆ ತತ್ಯಜ ಅಂತ ಅದನ್ನ ಬಿಟ್ಟೇನ ಶುರು ಆಗ್ಬಿಡತ್ತಾ? ಎಷ್ಟು ಹೇಳ್ಬೇಕು ಬಿಟ್ಟಂತ ಅದೇ ಹೇಳಿದ್ರೆ ಬಿಟ್ರ ಎಷ್ಟು ಹೇಳ್ಬೇಕು ನಿಮ್ಗೆ ಬಿಟ್ಟಿದ್ದ ಅಂತ. ಕೃಷ್ಣಲಾದು ಪ್ರಮಾ ಜನ್ಮ ತದನ್ಯಾರ್ಥ ಅಮೃದುತ್ವತಃ ತತ್ವಮಸ್ಯಾದಿ ವಾಕ್ಯೇಷು ತತ್ಯೇವಂ ಅವಿರೋಧತಃ. ಕೃಷ್ಣಲಾದೌ ಪ್ರಮಾ ಜನ್ಮ ತದನ್ಯಾರ್ಥ ಅಮೃದುತ್ವತಃ ತತ್ವಮಸ್ಯಾದಿ ವಾಕ್ಯೇಷು ತತ್ವೇವಂ ಅವಿರೋಧತಃ.
ಕೃಷ್ಣರಾದರು ಪ್ರಮ ಅಜನ್ಮ ತದನ್ ತತ್ ಅನ್ಯಾರ್ಥಾನುಪತಃ ಅನ್ಯಾರ್ಥ ಸತ್ತು ಅನ್ಯಾರ್ಥ ಅನ್ಯಾರ್ಥ ಅಮೃತೋತ್ಪತಃ ಅದ ಹೌದು. ಅನ್ಯಾರ್ಥ ಅಮೃತೋತ್ಪತಃ ತತ್ವಮಸ್ಯಾದಿ ವಾಕ್ಯೇಷು ನ ತು ಏವಂ ಅವಿರೋಧತಃ. ಕೃಷ್ಣಲಾಂಛಪಯೇ ಚಿನ್ನದ ಗುಂಡುಗಳನ್ನ ಬೇಯಿಸಬೇಕು. ಬೇಯಿಸೋದು ಅಂದ್ರೆ ಅಕ್ಕಿ ಬೇಯಿಸುವ ಹಾಗೆ ಬೇಯಿಸಬೇಕು ಅಂತಂದ್ರೆ ಅವಾಗ ಆ ವಾಕ್ಯ ಅಪ್ರಮಾಣ ಆಗುತ್ತೆ. ಅವನು ಅದನ್ನೇ ಉದಾಹರಣೆ ಕೊಡ್ತಾ ಇದ್ದಾನೆ. ವೇದವಾಕ್ಯ ಅಪ್ರಮಾಣವಾಗಲ್ಲ ಅಂದ್ರೆ ನೋಡಿ, ಈ ಜಾಗದಲ್ಲಿ ವೇದವಾಕ್ಯ ಅಪ್ರಮಾಣ ಆಗಿದೆಯಲ್ಲ. ಶ್ರುತಿ ಹೇಳ್ತಾ ಇದೆ ಚಿನ್ನದ ಗುಂಡನ್ನ ಅನ್ನದ ಅಗಳನ್ನು ಮಾಡುವ ಹಾಗೆ ಮಾಡು ಅಂದ್ರೆ ಅಕ್ಕಿಯನ್ನು ಬೇಯಿಸ್ಬೋದು. ಚಿನ್ನದ ಗುಂಡನ್ನು ಹೇಗೆ ಮೆಚ್ಚ ಮಾಡ್ತೀರಾ ಅಂತಂದ್ರೆ ನೋಡಪ್ಪ, ಅಲ್ಲಿ ಕೃಷ್ಣಲಾಂಛಪಯೇದ ವಾಕ್ಯದಲ್ಲಿ ಅಲ್ಲಿ ಪ್ರಮೇಯ ಉಂಟಾಗದೇ ಇರೋ ಕಾರಣ ಏನು ಗೊತ್ತಾ? ಅದು ಮೃದು ಆಗೋದಿಲ್ಲ ಅನ್ನೋ ಕಾರಣದಿಂದ ಅದನ್ನ ಪ್ರಮೇಯ ಉಂಟಾಗಲ್ಲ ಅಂತ ಒಪ್ಕೊಂಡ್ಬಿಟ್ಟಿದೆ. ಅದಕ್ಕೆ ಏನ್ ಅರ್ಥ ಮಾಡಿದ್ದಾರೆ? ಬಿಸಿ ಮಾಡ್ಬೇಕು ಅಂತ ಅಷ್ಟೇ ಅರ್ಥ ಮಾಡಿದ್ದಾರೆ ಹೊರತು ಬೇಯಿಸ್ಬೇಕು ಅಂತ ಏನು ಅರ್ಥ ಮಾಡಿಲ್ಲ. ಅಲ್ಲಿ ಕರೆಕ್ಟ್, ಅಲ್ಲಿ ಪ್ರತ್ಯಕ್ಷಕ್ಕೆ ವಿರುದ್ಧವಾದ್ದರಿಂದ ಅಲ್ಲಿ ಬೇಯಿಸಬೇಕು ಅಂತಿದ್ರು ಅಕ್ಷರಾರ್ಥ ತಗೋಬೇಡ, ಬಿಸಿ ಮಾಡಿದ್ರೆ ಸಾಕು. ತುಪ್ಪದ ಇದರಲ್ಲಿ ಇಟ್ಟುಬಿಟ್ಟು ಚಿನ್ನದ ಗುಂಡುಗಳನ್ನ ಸ್ವಲ್ಪ ಉಗುರು ಬೆಚ್ಚವಾಗಿ ಮಾಡ್ಬಿಟ್ಟು ತೆಕ್ಕೊಂಡ್ಬಿಡು. ತುಂಬಾ ಇದ್ಬಿಟ್ಟು ಆ ತುಪ್ಪನೂ ಕುಡಿಯೋಕ್ಕಾಗಲ್ಲ. ಆಮೇಲೆ ಆ ತುಪ್ಪವನ್ನು ಕುಡಿಬೇಕು, ಮುಂದೆ ಅದು ಏರ್ಬಿಟ್ರೆ ಆ ತುಪ್ಪನೂ ಕುಡಿಯೋಕ್ಕಾಗಲ್ಲ ಆಮೇಲೆ. ಅದರಿಂದ ಅಲ್ಲಿ ಪ್ರಮೇಯ ಉಂಟಾಗದೇ ಇರೋದಕ್ಕೆ, ಯಾವುದಲ್ಲೇ ಗುಂಡನ್ನು ಬೇಯಿಸಬೇಕು ಅನ್ನೋ ವಾಕ್ಯದಲ್ಲಿ ಅರಿವು ಉಂಟಾಗದೇ ಇರೋ ಕಾರಣ ಅದಕ್ಕೆ ಬೇರೊಂದು ಅರ್ಥವಿರೋದಿದೆಯಲ್ಲ. ಬೇರೊಂದು ಅರ್ಥ ಯಾವುದೋ ಅಮೃದುತ್ವತಃ, ಅದು ಮೃದು ಆಗದೇ ಇರುವಂತಹ ವಸ್ತು. ಮತ್ತೆ ಯಾಕೆ ಶ್ರುತಿ ಹಾಗೆ ಹೇಳ್ತು ಅಂತಂದ್ರೆ ಅದು ಇದಾಗಿ ಹೇಳಿರೋದು, ಅದು ಗೌಣವಾಗಿ ಹೇಳಿದೆ. ಅದು ಗೌಣಾರ್ಥವನ್ನೇ ತಗೋಬೇಕು. ಆದ್ರೆ ಆ ರೀತಿ ತತ್ವಮಸಿ ಮುಂತಾದ ವಾಕ್ಯದಲ್ಲಿ ಅಲ್ಲಿ ಅದು ಆಗದೇ ಇರೋಕೆ ಏನು ಕಾರಣ ಇಲ್ಲ. ಅಲ್ಲಿ ಆಗದೇ ಇರೋ ಕಾರಣ ಇದೆ. ಅದು ಗಟ್ಟಿಯಾದ ಗುಂಡಾದ್ರಿಂದ, ಸಾಲಿಡ್ ಆದ್ರಿಂದ ಅದು ಉಳಿದಾಗಲ್ಲ. ಇಲ್ಲಿ ತತ್ವಮಸಿ ವಾಕ್ಯದಲ್ಲಿ ಅರ್ಥ ಆಗದೇ ಇರೋಕೆ ಏನಪ್ಪ ತೊಂದರೆ ಇದೆ ನಿಂಗೆ? ಅದರಂತೆ ನೀವು ಉದಾಹರಣೆ ಕೊಡ್ಬೇಡ. ಅಲ್ಲಿ ಬೇರೆ ಕಾರಣ ಇದೆ ಅರ್ಥ ಆಗದೇ ಇರೋಕ್ಕೆ. ಅದೇ ತತ್ವಮಸಿ ವಾಕ್ಯದಲ್ಲಿ ಆ ರೀತಿ ಇಲ್ಲ. ಯಾಕಂದ್ರೆ ವಿರೋಧವಿಲ್ಲ. ಅಲ್ಲಿ ವಿರೋಧವಿದೆ, ಪ್ರತ್ಯಕ್ಷ ವಿರೋಧ. ಆವಾಗ ವಿರೋಧವಿದ್ದ ಜಾಗದಲ್ಲಿ ಇವಾಗ ಗ್ರಾವಾಣ ಪ್ರಬಂತೆ ವಾಕ್ಯ ಇಟ್ಕೋ. ಇಲ್ಲ ವೇದದಲ್ಲಿ ಕಲ್ಲು ತೇಲುತ್ತದೆ ಅಂತಂದ್ರೆ ಪ್ರತ್ಯಕ್ಷಕ್ಕೆ ವಿರುದ್ಧ ಆಗ್ತದ್ರಿಂದ ಅವಾಗ ಕಲ್ಲಿನಂತೆ ತೋರುವ ಯಾವ ಪದಾರ್ಥ ಗಮನ ಮಾಡ್ಲೇಬೇಕು. ಕರೆಕ್ಟ್. ಆ ಎಲ್ಲಿ ವಿರೋಧವಾಗುತ್ತದೆಯೋ ಇಲ್ಲಿ ವಿರೋಧ ಇಲ್ಲ, ವಿರೋಧ ಆಭಾಸ. ಪ್ರತ್ಯಕ್ಷಕ್ಕೆ ವಿರೋಧ, ಪ್ರತ್ಯಕ್ಷಕ್ಕೆ ವಿರೋಧ ಅಂತಿಲ್ಲ. ಪ್ರತ್ಯಕ್ಷದಿಂದ ದುಃಖಿಯಾಗಿದ್ದೀನಿ ಪ್ರೂವ್ ಆಗಿಲ್ಲ. ಪ್ರತ್ಯಕ್ಷದಿಂದ ದುಃಖಿತ್ವ ಪ್ರೂವ್ ಆಗಿದ್ರೆ ಅದು ವಿರೋಧ. ಪ್ರತ್ಯಕ್ಷದಲ್ಲಿ ಪ್ರೂವ್ ಆಗಿದೆ. ಮೊದಲನೇದಾಗಿ ಪ್ರತ್ಯಕ್ಷ ಅನ್ನೋ ಶಬ್ದಕ್ಕೆ ಇಂದ್ರಿಯ ಅಂತ ಇಟ್ಕೊಂಡ್ರೆ ಒಳಗಿರೋ ದುಃಖ ಇಂದ್ರಿಯ ಗೋಚರವೇ ಅಲ್ಲ. ಇಲ್ಲ ಪ್ರತ್ಯಕ್ಷ ಮಾನಸ ಪ್ರತ್ಯಕ್ಷ ಅಂತ ಇಟ್ಕೊಂಡ್ರು ಮನಸ್ಸಿಗೂ ದುಃಖಕ್ಕೂ ಅವಯವಾವ ಸಂಬಂಧವೋ, ದಿಗ್ದೃಶ್ಯ ಸಂಬಂಧವೋ, ಸ್ವಾಮಿಭೃತಿ ಭಾವ ಸಂಬಂಧವೋ, ಯಾವ ಸಂಬಂಧ? ಅಥವಾ ಮನಸ್ಸಿನೊಳಗೆ ದುಃಖ ಇದೆಯೋ? ಕೆಂಪಾದ ಗುಲಾಬಿನ ಹಾಗೆ ದುಃಖದಲ್ಲಿ ಕೂಡಿರುವ ಮನಸ್ಸು ಅಂತ. ಮನಸ್ಸಿನಲ್ಲೇ ದುಃಖ ಸೇರೋಗಿದ್ರೆ ಮನಸ್ಸಿಗೆ ಆ ದುಃಖ ಕಾಣೋದೇ ಇಲ್ಲ. ಹೇಗೆ ಮನಸ್ಸಿಗೆ ವಿಷಯವಾಗಲ್ವೋ, ಮನಸ್ಸಿಗೆ ಸೇರೋಗಿದ್ದಾಗ ದುಃಖವಾಗಿದ್ದರೆ ಆ ದುಃಖ ಮನಸ್ಸಿಗೆ ಆಬ್ಜೆಕ್ಟ್ ಆಗಲ್ಲ, ಇನ್ನೊಂದಕ್ಕೆ ಆಬ್ಜೆಕ್ಟ್ ಆಗಬೇಕು. ಯಾವುದಕ್ಕೆ ಆಬ್ಜೆಕ್ಟ್ ಆಗುತ್ತೋ ಅದು ನೀನು. ಏನು ಆಬ್ಜೆಕ್ಟ್ ಆಗುತ್ತೋ, ವಿಷಯವಾಗುತ್ತೋ ಅದು ಬೇರೆ. ಸಬ್ಜೆಕ್ಟು ಆಬ್ಜೆಕ್ಟು ಬೇರೆ ಆದಾಗ ಅದ್ಯಾಕೆ ನೀನನ್ನು ಕೂಡಿಸ್ಕೊಂಡು ನನಗೆ ದುಃಖ, ನಾನೇ ದುಃಖ, ಇದೇ ಇದು ಪ್ರತ್ಯಕ್ಷ, ಈ ವೇದನಾನುಭವ, ಇಂದ್ರಿಯಾನುಭವ, ಪ್ರತ್ಯಯಾನುಭವ, ವೇದನಾನುಭವ, ಸಾಕ್ಷಿ ಅನುಭವ ನಾವು ಹೇಳ್ತೀವಿ. ಸುಮ್ಮನೆ ಪ್ರತ್ಯಯ ಮಾಡ್ಕೊಳ್ಳಿಕ್ಕೆ ಹೊರತು ನಿಜವಾಗಿ ಅನುಭವ ಪರಮಾರ್ಥ ಸಾಕ್ಷಿ ಅನುಭವ ಒಂದೇ. ವಾಕ್ಯದಲ್ಲ ಅನುಭವ ಆಭಾಸವೇ ಹೊರತು ಯಾವ ಅನುಭವ ಅಲ್ಲ. ಸುಮ್ಮನೆ ಈ ಸಹಜೀವಿಕೆ ಮೇಲೆ ಕರ್ಕೊಂಡು ಹೋಗಕ್ಕೆ, ಪಾಠ ಹೇಳೋ ಹಾಗೇನೆ ತತ್ವ ತಿಳ್ಸ್ಕೊಳ್ಳಕ್ಕೆ ಸುಮ್ಮನೆ ಒಂದು ಇದು ಮಾಡ್ಕೊಂಡಿದ್ದಾರೆ ಹೊರತು ಇಂದ್ರಿಯಾನುಭವ ವೇದನಾನುಭವ ಅಲ್ಲ, ಸಾಕ್ಷಿ ಅನುಭವ ಒಂದೇ ಅನುಭವ. ಬಾಕಿವೆಲ್ಲ ಅನುಭವ ಆಭಾಸ. ಆಯಾ ಹಂತಕ್ಕೆ ಬೇಕಾಗಿ ವ್ಯವಹಾರ ಇಟ್ಕೋಬಹುದು ಅಷ್ಟೇ. ವ್ಯವಹಾರ ಬೇರೆ, ಪರಮಾರ್ಥ ಬೇರೆ. ಪರಮಾರ್ಥದಲ್ಲಿ ಹೊಂದೋದಿಲ್ಲ. ಹಿಂದೆ 171ನೇ ಶ್ಲೋಕದಲ್ಲಿ ಹೇಳಿದ ಹಿಂದೆ 177 ಶ್ಲೋಕದಲ್ಲಿ ಹೇಳಿದ ಕೃಷ್ಣನ ವಾಕ್ಯದಲ್ಲಿ ವಾಕ್ಯದಿಂದ ಪ್ರಮೆಯುಂಟಾಗದಿರಲು ಕಾರಣವೇನೆಂದರೆ ಪೂರ್ವ ಪಕ್ಷಿಯು ಭಾವಿಸಿರುವಂತೆ ಕೃಷ್ಣಲವನ್ನು ಬೇಯಿಸಿ ಮೆತ್ತಗೆ ಮಾಡಬೇಕು ಎಂಬ ಅರ್ಥವು
ವೇದವಾಕ್ಯಕ್ಕಿಲ್ಲವೇ ಇಲ್ಲ. ಹಾಗೆ ಬೇಯಿಸುವುದರಿಂದ ಒಂದಾನೊಂದು ಸಂಸ್ಕಾರವಾಗಿ ಅದೃಷ್ಟ ಉಂಟಾಗುತ್ತದೆ ಎಂಬುದರಲ್ಲಿ ಶ್ರುತಿಯ ತಾತ್ಪರ್ಯವಿದೆ. ಏನೈತಿ ಹೀಗಂದ್ರೆ ಗುರುಗಳೇ? ಅಲ್ಲ, ಮೆತ್ತಿಗೆ ಮಾಡ್ಬೇಕು ಅಂತ ಅಲ್ಲಿಲ್ಲ, ಅದನ್ನ ಕಾಯಿಸಿದರೆ ಮುಂದೆ ಅದನ್ನ ಹೋಮ ಮಾಡೋಕೆ ಉಪಯೋಗಿಸಕ್ಕೆ ಅದು ಇದಾಗತ್ತೆ. ಅದು ಹೇಳಿದ 8 ಪ್ರಧಾನ ಹೋಮ ಕಟ್ಕೋಬೇಕು, 8 ಎಡಭಕ್ಷದಾಗಲಿ ಇಟ್ಕೊಂಡು ಹಂಚ್ಕೋತಾರೆ, 4 ಶಿಷ್ಟಕತೆ ಇಟ್ಕೋತಾರೆ, 4 ಅವಾಂತರ ಇಟ್ಕೋತಾರೆ, 1 ಯಜಮಾನಿಗೆ, 1 ಅನುಯಾಜಿಗೆ, ಹೀಗೆ 26 ಮಾಡ್ಕೊಂಡು ಇದು 74 ಏಕದಾ ಬ್ರಹ್ಮಣ ಉಪಹಾರಕ್ಕೆ ಬ್ರಹ್ಮನಿಗೆ ಇಡ್ತಾರೆ. ಆಮೇಲೆ ಅದನ್ನು ಹಂಚ್ಕೋತಾರೆ ಅಂತ ನಮ್ಮ ಕೇಶವ ನನ್ನ ಕೇಳಿದೆ. ಇವಾಗ 76 ಬ್ರಹ್ಮನ ಕೊಡಲ್ಲ, ಬ್ರಹ್ಮನ ಕೊಟ್ಟಂಗ್ ಮಾಡಿ ಆಮೇಲೆ 24 76 ಮಾಡಿ ಏನೋ 22 ಮಾಡಿ ಹಂಚ್ಕೊಳ್ತಾರೆ. 20 80 ಆಗ್ಬಿಡ್ತಾರೆ. 18 72 18 ಮಾಡ್ಕೊಂಡು ಹಂಚ್ಕೊಳ್ತಾರೆ. ಬ್ರಹ್ಮನ ಪೂರ್ತಿ ಕೊಡಲ್ಲ ಅಂತ ಕೇಶವ. ಅಲ್ಲ ಕಣು, ವಾಕ್ಯ ಇಲ್ಲಲ್ಲ, ಬ್ರಹ್ಮನ ಕೊಡ್ಬೇಕು ಅಂತ ಇದೆಯಲ್ಲ ಅಂತಂದ. ಇಲ್ಲ ಬಾಕಿ ಇರ್ತಿದ್ದಲ್ಲ, ಏನ್ ಮಾಡ್ಬೇಕಾ, ಅಷ್ಟು ಬ್ರಹ್ಮನ ಕೊಡಕ್ಕೆ ನಾವೆಲ್ಲ ಗ್ರಾಚಾರವ ಹಂಗಲ್ಲ ಇಲ್ಲಪ್ಪ ಅಂತ. ಓ, ವಾಕ್ಯ ವಿರುದ್ಧ ಆಗುತ್ತಲ್ಲ ನಿಮ್ದು ಅಂದ್ರೆ. ಹೌದು, ವಾಕ್ಯ ವಿರುದ್ಧ ಅಂತಲ್ಲಪ್ಪ, ಅದಕ್ಕೂ ಇದೇ ವಾಕ್ಯ ಎಲ್ಲ ಹುಡುಕ್ ನೋಡಿ ತೋರಿಸ್ತೀನಿ ಅಂತಂದ. ತೋರ್ಸು ನೋಡೋಣ ಅಂತಂದೆ. ಗೌಣಾರ್ಥ ತಗೋತಾರೆ ಅಷ್ಟ. ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅರ್ಥ ಮಾಡೋದು ಇವ್ರ ಅದರಿಂದ ವಾಕ್ಯ ಏನೋ ಹೇಳಿ, ಅದು ನಾನು ಅರ್ಥ ಮಾಡ್ತೀನಿ ಅರ್ಥ ಮಾಡೋದ್ರಿಂದ ಅವ್ರಿಗೆ ಭಯ ಇಲ್ಲ. ಎಲ್ಲ ಬ್ರಹ್ಮನು ಕೊಡುತ್ತಂದು ಬ್ರಹ್ಮನ್ ಕೊಟ್ಟನ್ ಮಾಡುತ್ತ ಅರ್ಥ. ಅದೇ ಸೋಮವನ್ನು ಕೊಂಡ್ಕೋಬೇಕಾದ್ರೆ ಹಿರಣ್ಯೇನ ಕ್ರೀಣಾತಿ ಅಲ್ಲ, ಸುಷುಪ್ತ ಹಿರಣ್ಯೇನ ಕ್ರೀಣಾತಿ ಸುಷುಪ್ತ ಒಳ್ಳೆ ತೇಜಸ್ಸಿನ ಕೊಡ್ಕೊಂಡಂಗೆ ಆಗುತ್ತೆ ಏನೋ ಒಂದು ಹೊಗಳಿದೆ. ಆದ್ರೆ ಹಿರಣ್ಯನ ಕೊಂಡ್ಕೊಂಡ್ಮೇಲೆ ಮತ್ತೆ ಆ ಹಿರಣ್ಯ ಕಸ್ಕೋಬೇಕು. ಚಿನ್ನ ಕೊಟ್ಟಿಲ್ಲ ಕೊಡ್ಕೊಂಡು ಅಂತ, ಚಿನ್ನ ಕೊಟ್ಟು ತಗೊಂಡಿದ್ದೀರಲ್ಲ ತದಭೀಷ ಪುನರಾದೀತ ಬಲಾತ್ಮನೆ ಕೊಳೆಯ ಹೊಡೋದು ಕಸ್ಕೋಬೇಕಂತೆ. ಮತ್ತೆ ಹಿರಣ್ಯ ಅದು ಮರ್ಯಾದೆ, ಸೋಮಕ್ಕೆ ಒಂದು ಮರ್ಯಾದೆ ಕೊಡ್ಕೊಂಡು ಬಂದ ಕೊಂಡ್ಕೊಂಡಿದ್ರು ಮಹಾರಾಜ ಅಂತ ಹೇಳೋಕೆ ಕೊಟ್ಟಂಗ್ ಮಾಡಿ ತಗೊಂಡ್ಬಿಡ್ತಾರೆ. ಸೋಮಕ್ಕೆ ಒಂದು ಮರ್ಯಾದೆ ಕೊಡ್ಬೇಕಲ್ಲ ಯಜ್ಞದಲ್ಲೇ. ಅದಕ್ಕೆ ಏನು ಸಾಮಾನ್ಯ ಕೊಂಡ್ಕೊಂಡಿಲ್ಲ ನಿನ್ನ ಸೋಮರಾಜ, ಬಂಗಾರ ಕೊಟ್ಕೊಂಡಿದ್ದೀನು ಅಂತ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ, ಬೇಯಿಸಬೇಕು ಅಂತ ತಾತ್ಪರ್ಯ ಇಲ್ಲ. ಅಲ್ಲಿ ಸಂಸ್ಕಾರ ಮಾಡಿದ್ರೆ ಸ್ವಲ್ಪ ಬಿಸಿ ಮಾಡಿಬಿಟ್ರೆ ತುಪ್ಪದಲ್ಲಿ, ಆಮೇಲೆ ಕರ್ಮ ಉಪಯೋಗಿಸ್ಕೊಂಡ್ರೆ ಆಯ್ತು, ಅದು ತಾತ್ಪರ್ಯ. ಕೃಷ್ಣಗಳು ಬೇಯಿಸಿದರೂ ಮೃದುವಾಗುವುದಿಲ್ಲ. ಆದ್ದರಿಂದಲೂ ವಾಕ್ಯವು ಅಪ್ರಮಾಣವೆಂಬ ಭ್ರಮೆಯುಂಟಾಗುತ್ತದೆ. ಆದರೆ ತತ್ವಮಸಿ ಮುಂತಾದ ವಾಕ್ಯಗಳ ವಿಷಯವು ಹೀಗಲ್ಲ. ಅವುಗಳಿಗೆ ಆತ್ಮನು ನಿರ್ದುಃಖಿಯು ಎಂದೇ ಅರ್ಥ, ಮತ್ತೆ ಯಾವ ಅರ್ಥವೂ ಇಲ್ಲವೇ ಇಲ್ಲ. ಅವುಗಳಿಂದುಂಟಾದ ಜ್ಞಾನವು ಯಾವ ಜ್ಞಾನಕ್ಕೂ ವಿರುದ್ಧವೂ ಅಲ್ಲ. ಏಕೆಂದರೆ ನಾನು ದುಃಖಿ ಎಂಬ ಜ್ಞಾನವು ಆಭಾಸ ಮಾತ್ರವಾಗಿದೆ, ಅದು ವಾಕ್ಯ ಜ್ಞಾನದಿಂದ ಬಾಧಿತವೂ ಆಗುತ್ತದೆ. ಆದ್ದರಿಂದ ಈ ವಾಕ್ಯಗಳಿಂದಾಗುವ ಪ್ರಮಾಜ್ಞಾನವು ಪ್ರತ್ಯಕ್ಷ ಬಾಧ್ಯಕವೆಂದು 13ನೇ ಶ್ಲೋಕದಲ್ಲಿ ಹೇಳಿದ್ದು ಸರಿಯಲ್ಲ. ವಾಕ್ಯಗಳಿಂದ ಅನ್ನೋದು ಅಲ್ಲ. ಆದ್ದರಿಂದ ಈ ವಾಕ್ಯಗಳಿಂದಾಗುವ ಪ್ರಮಾಜ್ಞಾನವು ಅನ್ನೋದ್ರ ಪ್ರಸಂಖ್ಯಾನ ವಾಕ್ಯಗಳಿಗ ಅವನು ಈ ವಾಕ್ಯದಿಂದ ಆಗೋದೇ ಪ್ರತ್ಯಕ್ಷ ವಿರುದ್ಧ ಜ್ಞಾನ ಆಗೋಲ್ಲ ಅಂತಾನೆ ತತ್ವಮಸಿ ವಾಕ್ಯದಿಂದ. ಅದಕ್ಕೆ ಪ್ರಸಂಖ್ಯಾನ ಮಾಡ್ಬೇಕು ಆಮೇಲೆ ಅಂತ. ಪ್ರಮಾಣವೇ ಎಂದು ಅವ್ರು ಹೇಳ್ತಿದ್ದೇನೆ, ಈ ವಾಕ್ಯಗಳಿಂದ ಆಗೋ ಪ್ರಮಾಣಕ್ಕೆ ಪ್ರತ್ಯಕ್ಷ ಬಾಧ್ಯ ಅಂತ. ಪ್ರತ್ಯಕ್ಷ ದುಃಖಿ ಕಾಣ್ತಾ ಇದ್ದೀನಿ, ಈ ವಾಕ್ಯದಿಂದ ನಾನು ದುಃಖಿ ಅಲ್ಲ ಅಂದ್ಬಿಟ್ರೆ ಹೆಂಗಾಗತ್ತೆ, ಅದನ್ನ ಪ್ರಸಂಖ್ಯಾನ ಮಾಡ್ಬೇಕು ಅಂತ ಅವನು ಹೇಳಿದ್ದ. ಪ್ರಸಂಖ್ಯಾನದಿಂದ ಅದು ಹೋಗಕ್ಕೆ ಹೊರತು ದುಃಖಿತ್ವ ಬರೀ ವಾಕ್ಯಜ್ಞಾನದಿಂದ ಹೋಗಲ್ಲ ಅಂತ ಹೇಳಿದ್ನಲ್ಲ, ಹಾಗೇನಾಗಲ್ಲ ಅಂತ. ವಾಕ್ಯವು ಅಬೋಧಕವಲ್ಲ, ವಿಪರೀತ ಬೋಧಕವೂ ಅಲ್ಲ. ಬೋಧಕವಲ್ಲ, ಜ್ಞಾನವನ್ನ ಉಂಟು ಮಾಡೋದಿಲ್ಲ ಅಂತೂ ಇಲ್ಲ, ಅಂತೂ ಇಲ್ಲ. ಅಬೋಧಕನ ಜ್ಞಾನವನ್ನು ಉಂಟು ಮಾಡ್ಕೊಡಲ್ಲ ಅನ್ನೋದು ಅಬೋಧಕ. ವಿಪರೀತ ಬೋಧಕನ ತಪ್ಪಾಗಿ ತಿಳಿಸ್ಕೊಡೋದು. ಅದರಿಂದಾದ ಜ್ಞಾನವು ನಿಷ್ಫಲವೂ ಅಲ್ಲ. ಆದ್ದರಿಂದ ಇದು ಸರ್ವಥಾ ಪ್ರಮಾಣವೇ ಎಂದು ಉಪಸಂಹಾರ ಮಾಡಿದಂತೆ ಆಯಿತು. ನಾಳೆ ತತ್ವಮಸಿ ವಾಕ್ಯದಲ್ಲಿ ಪದಗಳ
ಚೈತನ್ಯಂ ಸರ್ವಭೂತ ಭಾಷೆಯಂ